ಸ್ವಾಗತ. ಇವತ್ತಿನ ವಿಶೇಷವಾಗಿರುವಂತಹ ಈ ದಿನದ ರೇಖಿ 3 ದಿನದ ನಿವೇದಿತಾ ಹೂಗಾ ಟ್ರೈನರ್ಸ್ ಅಕಾಡೆಮಿ ವತಿಯಿಂದ ಆಯೋಜಿಸುತ್ತಿರುವಂತಹ ರೇಖಿ ಫಸ್ಟ್ ಲೆವೆಲ್ ನ 3 ದಿನಗಳ ಉಚಿತ ಶಿಬಿರದ ಮೊದಲನೇ ದಿನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಸೆಷನ್ ನಡೆಸ್ಕೊಡ್ಲಿಕ್ಕೆ ನಿಮ್ಮೆಲ್ಲರ ಪ್ರೀತಿಯ ಗುರುಮಾತೆಯಾದಂತಹ ಗುರುಗಳಾದಂತಹ ಇವರು ಕರ್ನಾಟಕದ ಮೊದಲ ಮಾಸ್ಟರ್ ಮೈಂಡ್ ಮಹಿಳಾ ಟ್ರೈನರ್ ಆಗಿದ್ದಾರೆ ಮತ್ತು ಇಂಡಿಯನ್ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ, ಚಕ್ರ ಬ್ಯಾಲೆನ್ಸಿಂಗ್ ಕೋಚ್ ಆಗಿದ್ದಾರೆ, ಲೈಫ್ ಕೋಚ್ ಆಗಿದ್ದಾರೆ. ಸಾಕಷ್ಟು ಇಲ್ಲಿಯವರೆಗೂ 1 ಲಕ್ಷಕ್ಕೂ ಹೆಚ್ಚು ಜನರ ಮನ ಪರಿವರ್ತನೆಯನ್ನು ಮಾಡಿರುವಂತಹ ಲೈಫ್ ಕೋಚ್ ಆಗಿದ್ದಾರೆ ಮತ್ತು ಮೋಟಿವೇಶನಲ್ ಸ್ಪೀಕರ್ ಆಗಿದ್ದಾರೆ. ಹಾಗೇನೆ ಇವರು ಸಾಹಿತ್ಯ ಕ್ಷೇತ್ರದಲ್ಲಿ 12 ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿ ಸಾಕಷ್ಟು ಕಾವ್ಯ ಕವನ ಸಂಕಲನಗಳನ್ನ ಬರೆದಿದ್ದಾರೆ. ಹಾಗೇನೆ 8ಕ್ಕೂ ಹೆಚ್ಚು ಪುಸ್ತಕಗಳನ್ನ ಬಿಡುಗಡೆ ಮಾಡಿದ್ದಾರೆ ಮತ್ತು 500ಕ್ಕೂ ಹೆಚ್ಚು ವೇದಿಕೆಗಳಲ್ಲಿ ಉಪನ್ಯಾಸವನ್ನು ನೀಡಿರುವಂತಹ ನಿರೂಪಣೆಯನ್ನು ಮಾಡಿರುವಂತಹ ಕನ್ನಡದ ಪ್ರಸಿದ್ಧವಾಗಿರುವಂತಹ ನಿರೂಪಕರು ಹಾಗೂ ಉಪನ್ಯಾಸಕರಾಗಿದ್ದಾರೆ. ಹಾಗೇನೆ ಇವರು ಶಿಕ್ಷಣ ಇಲಾಖೆಯಲ್ಲೂ ಸಹ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ. ಅದೇ ರೀತಿಯಾಗಿ ಇವರು ನಿವೇದಿತಾ ಹೂಗಾರ್ ಎನ್ನುವಂತ ಟ್ರೈನರ್ಸ್ ಅಕಾಡೆಮಿಯನ್ನ ಸ್ಥಾಪನೆ ಮಾಡಿ ತರಬೇತುದಾರನ ಹುಟ್ಟುಹಾಕುವಂತ ಒಂದು ಸೇವೆಯನ್ನ ಅವಿರತವಾಗಿ ಸಲ್ಲಿಸ್ತಾ ಇದ್ದಾರೆ. ಇಂತಹ ಒಂದು ವಿಶೇಷ ವ್ಯಕ್ತಿಯಾಗಿರುವಂತಹ ವಿಶೇಷವಾಗಿರುವಂತಹ ಗುರುಮಾತೆ ಆಗಿರುವಂತಹ ಶ್ರೀದೇವಿ ಹೂಗಾರಮ್ಮನ್ಗೆ ಇವತ್ತಿನ ಸೆಷನ್ ನಡೆಸ್ಕೊಡ್ಬೇಕು ಅಂತೇಳಿ ಎಲ್ಲರ ಪರವಾಗಿ ಪ್ರೀತಿಯಿಂದ ಹೃದಯಪೂರ್ವಕವಾಗಿ ನಾನು ಈ ಸೆಷನ್ ಅವರಿಗೆ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಸ್ವಾಗತ ಅಮ್ಮ, ನಿಮ್ಗೆ ಸುಸ್ವಾಗತ. ಹಾಗೆ ಎಲ್ರಿಗೂ ಒಂದು ಮುಖ್ಯ ಸೂಚನೆ, ತಾವೆಲ್ಲರೂ ಏನು ಇವತ್ತಿನ ಸೆಷನ್ಗೆ ಜಾಯ್ನ್ ಆಗಿದ್ದೀರಿ ಎಲ್ಲರಿಗೂ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ರೇಖೆಯನ್ನ ನೀವು ಹುಡ್ಕೋದಲ್ಲ, ರೇಖೆಯೇ ನಿಮ್ಮನ್ನ ಹುಡ್ಕೊಂಡು ಬರುತ್ತೆ. ಅಂತವರಿಗೆ ಮಾತ್ರ ಏನಾಗುತ್ತೆ ಅಂದ್ರೆ ಲಿಂಕ್ ಕನೆಕ್ಟ್ ಆಗ್ತದೆ. ಈ ಒಂದು ಉಚಿತವಾಗಿರುವಂತಹ ಒಂದು ಆಫರ್ ಏನಿದೆ ಎಲ್ಲರಿಗೂ ಸಿಗುತ್ತೆ ಅಂತ ಹೇಳ್ತಾ, ಯಾರೆಲ್ಲ ಇವತ್ತು ಕ್ಲಾಸಿಗೆ ಅಟೆಂಡ್ ಆಗಿದ್ರಿ ಕಡ್ಡಾಯವಾಗಿ ವಿಡಿಯೋ ಆನ್ ಮಾಡಿ. ನಾನು ಅಡ್ಗೆ ಮಾಡ್ಕೊಂಡು ನೋಡ್ತೀನಿ, ನಾನು ಊಟ ಮಾಡ್ಕೊಂಡು ನೋಡ್ತೀನಿ, ಮಲ್ಕೊಂಡು ನೋಡ್ತೀನಿ, ಮನೆ ಮಕ್ಳಿಗೆ ಹೋಮ್ವರ್ಕ್ ಮಾಡಿಸ್ಕೊಂಡು ನೋಡ್ತೀನಿ ಅಂತ ಹೇಳಿದ್ರೆ ಇದು ನಿಮ್ಗೆ ಕನೆಕ್ಟ್ ಆಗಲ್ಲ. ಸುಮ್ನೆ ನಿಮ್ ಟೈಮ್ ವೇಸ್ಟ್ ಮಾಡಬೇಡಿ, ಕಡ್ಡಾಯವಾಗಿ ವಿಡಿಯೋ ಆನ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಈ ಒಂದು ನಮ್ಮ ಟ್ರಸ್ಟ್ ವತಿಯಿಂದ ನಿಮ್ಗೇನು ಉಚಿತ ಸೇವೆಯನ್ನ ಕೊಡ್ಲಾಗ್ತಿದೆ ಅದ್ರ ಪ್ರತಿಯಾಗಿ ಗುರು ಕಾಣಿಕೆಯಾಗಿ ನೀವು ವಿಡಿಯೋ ಆನ್ ಮಾಡಿದ್ರೆ ಅದು ದೊಡ್ಡ ಗುರು ಕಾಣಿಕೆ ನಿಮ್ಮಿಂದ ನಮ್ಗೆ ಸಿಗುವಂತದ್ದು ಅಂತ ನಾನು ಹೇಳ್ತಾ ಇದ್ದೀನಿ. ಎಲ್ರು ಕಡ್ಡಾಯವಾಗಿ ವಿಡಿಯೋ ಆನ್ ಮಾಡಿ. ನಿಮ್ಗೆ ಗೊತ್ತಿರ್ಬೋದು, ಗೊತ್ತಿಲ್ಲ ಅಂತ ಅಂದ್ರೆ ಏನು ಅಂತ ಹೇಳಿದ್ರೆ ಹಿಂದೆ 3 ಸರಿ ಏನಾಗಿತ್ತು ಇದೇ ರೀತಿ ನಾವು ಒಂದು ಸೆಷನ್ ಮಾಡುವಾಗ ವಿಡಿಯೋ ಆನ್ ಮಾಡಿಲ್ಲ ಸುಮಾರು ಜನ. ಅವತ್ತಿನ ದಿನ ಕ್ಲಾಸ್ ಮೇಡಮ್ ಅಲ್ಲಿಗೆ ನಿಲ್ಲಿಸ್ಬಿಟ್ಟಿದ್ರು, ಅಲ್ಲೇ ಕ್ವಿಟ್ ಮಾಡಿದ್ರು, ಅಲ್ಲೇನೆ ಏನು ಅಂದ್ರೆ ಎಕ್ಸಿಟ್ ಆಗಿದ್ರು. ಹಾಗಾಗಿ ಎಲ್ಲರಿಗೂ ಏನ್ ಹೇಳೋದು ಅಂತ ಹೇಳಿದ್ರೆ ನೀವು ವಿಡಿಯೋ ಆನ್ ಮಾಡಿ. ವಿಡಿಯೋ ಆನ್ ಮಾಡೋದ್ರಿಂದ ಏನಾಗುತ್ತೆ, ಇಲ್ಲಿ ಎನರ್ಜಿ ಕನೆಕ್ಟ್ ಆಗ್ತಾ ಹೋಗುತ್ತೆ. ಸಾಕಷ್ಟು ಜನ ಇಲ್ಲಿ ಕೆಳಗಡೆ ಇಲ್ಲಿ ನೋಡ್ತಾ ಹೋದ್ರೆ ತುಂಬಾ ಜನ ಇದ್ದಾರೆ ವಿಡಿಯೋ ಆನ್ ಮಾಡಿಲ್ಲ. ಯಾಕೆ ವಿಡಿಯೋ ಆನ್ ಮಾಡ್ತಿಲ್ಲ ಅಂತ ಗೊತ್ತಾಗ್ತಿಲ್ಲ. ನಾಗರಾಜ್ ಅಂತ ಇದ್ದಾರೆ, ತುಂಬಾ ಜನ ಇದ್ದಾರೆ. ದಯವಿಟ್ಟು ವಿಡಿಯೋ ಆನ್ ಮಾಡಿ. ವಿಡಿಯೋ ಆನ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಏಕಾಗ್ರತೆ ಇರುತ್ತೆ, ಅಲರ್ಟ್ ಝೋನ್ ಅಲ್ಲಿ ನೀವು ಬರ್ತೀರಿ. ಈಗ ನಾವು ನಮ್ಮ ಟ್ರಸ್ಟ್ ವತಿಯಿಂದ ನಿಮಗೆ ಗುರು ಕಾಣಿಕೆಯಾಗಿ ಏನ್ ಕೇಳೋದು ಅಂತ ಹೇಳಿದ್ರೆ ನೀವು ವಿಡಿಯೋ ಆನ್ ಮಾಡಿ ಅಂತ ಕೇಳ್ತಾ ಇದೀವಿ. ಮತ್ತೆ ಮತ್ತೆ ನಾವು ಹೇಳೋದಿಲ್ಲ, ಲಾಸ್ಟಿಗೆ ಯಾರ್ಯಾರು ವಿಡಿಯೋ ಆನ್ ಮಾಡಲ್ಲ ಅವ್ರನ್ನ ರಿಮೂವ್ ಮಾಡ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ನಾನು ಶ್ರೀದೇವಿ ಅಮ್ಮನ್ಗೆ ನಾನು ಹೃದಯಪೂರ್ವಕವಾಗಿ ಪ್ರೀತಿಯಿಂದ ಅವರಿಗೆ ಸ್ವಾಗತ ಮಾಡ್ತಾ ಇದ್ದೀನಿ. ಸ್ವಾಗತ ಅಮ್ಮ, ನಿಮ್ಗೆ ಸುಸ್ವಾಗತ. ಸೊ ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನ ಸಾಕಿ ಸಲುತ್ತಿರುವ ಆ ಪರಮೇಶ್ವರನನ್ನ ಒಂದು ಕ್ಷಣಯನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಇವತ್ತಿನ ಅತ್ಯಂತ ಅದ್ಭುತವಾಗಿರುವಂತಹ ಒಂದು ಜರ್ನಿ 3 ದಿನಗಳ ಉಚಿತವಾಗಿರುವಂತಹ ರೇಖಿ ಲೆವೆಲ್ 1ಗೆ ನೀವೆಲ್ಲರೂ ಸಮೇತ ಬಂದಿದ್ರಿ, ನನ್ನ ಎದುರಿಗೆ ಕುಳಿತುಕೊಂಡರಿ. ಸೊ ಹಾಗಾಗಿ ಫಸ್ಟ್ ಟೈಮ್ ಯಾರ್ಯಾರು ಬಂದಿರಿ ಅವ್ರೆಲ್ರು ಒಂದ್ಸಲ ಕೈಯನ್ನ ಹಿಂಗ್ ಇದು ಮಾಡ್ರಿ. ಫಸ್ಟ್ ಟೈಮ್ ಹೀಗೆ ಬಂದಿವಿ, ಇದ್ರಕ್ಕಿಂತ ಹಿಂದೆ ನಾವ್ ಯಾವಾಗ್ಲೂ ಬರ್ಲಿಲ್ಲ ಅಂತ. ಸೊ ನಮ್ಮ ಕೃಷ್ಣ ಶೆಟ್ಟಿ ಸರ್ ಇದ್ದಾರೆ, ಮತ್ತೆ ಅಮಿತಾ ಭಾಸ್ಕರ್ ಅಂತ ಮೇಡಮ್ ಇದ್ದಾರೆ, ತೇಜಸ್ವನಿ ಅವರಿದ್ದಾರೆ, ಸಾಕಷ್ಟು ಜನ ಕಾಣ್ತಾ ಇದ್ದೀರಿ ನನ್ಗೆ. ಎಸ್, ಮತ್ತೆ ಉಳಿದವರೆಲ್ಲ ಸಾಕಷ್ಟು ಜನ, ಶರಣ್ಯ ಅಂತ ಹೇಳಿದ್ದಾರೆ, ಅರುಣಾ ಅಶೋಕ್ ಅವರಿದ್ದಾರೆ. ಸೊ ಫಸ್ಟ್ ಸ್ಕ್ರೀನ್ ಅಲ್ಲಿ ಇಷ್ಟು ಜನ ಹೊಸಬ್ರಿದ್ದೀರಿ. ಸೆಕೆಂಡ್ ಸ್ಕ್ರೀನ್ ಅಲ್ಲಿ ಯಾರ್ಯಾರಿದ್ದೀರಿ ಫಸ್ಟ್ ಟೈಮ್ ಬಂದವರು? ಮೇಡಮ್ ನೀವು ವಿವೋ ಆಗಿರಿ, ಕಂಪನಿ ಆಗಿರಿ, ನಿಮ್ಮ ಹೆಸರಿಗೆ ಬರ್ರಿ. ವಿವೋ 2336 ಅಂತ ಇದೆ ನೋಡ್ರಿ ಇಲ್ಲಿ. ನಿಮ್ಮ ಹೆಸರನ್ನ ರೀನೇಮ್ದಾಗ ಹೋಗ್ರಿ, ಅಲ್ಲಿ ನಿಮ್ಮ ಹೆಸರನ್ನ ಎಂಟರ್ ಮಾಡ್ರಿ. ಅದೇ ರೀತಿ ರಾಜೇಶ್ವರಿ ಅವರು, ಶೈಲಜಾ ಅವರು, ಜೊತೆಗೆ ಸಾಕಷ್ಟು ಜನ ಹೊಸಬ್ರಿದ್ದೀರಿ. ಹೆಲ್ದಿ ಮಹೇಶ್ ಸರ್ ಇವತ್ತೇ ಫಸ್ಟ್ ಟೈಮ್ ಜಾಯ್ನ್ ಆಗಿದ್ದಾರೆ. ಜಾನ್ ಪ್ರಕಾಶ್ ಅವರು ಇವತ್ತೇ ಬಂದಿದ್ದಾರೆ. ಸಾಕಷ್ಟು ಜನ ಇವತ್ತೇ ಫಸ್ಟ್ ಟೈಮ್ ನೀವು ನಮ್ಮ ಒಂದು ಟ್ರಸ್ಟ್ ನ ಅಡಿಯಲ್ಲಿ ನಡೆಯುವಂತಹ ಪ್ರೋಗ್ರಾಮ್ ನಲ್ಲಿ ಎನ್ರೋಲ್ ಆಗಿದ್ರಿ. ಸೊ ಹಾಗಾಗಿ ಯಾರ್ಯಾರು ಫಸ್ಟ್ ಟೈಮ್ ಬಂದಿರಿ ಅವರೆಲ್ಲರಿಗೂ ಸಮೇತ ನಮ್ಮ ನಿವೇದಿತಾ ಹೂಗಾರ್ ಟ್ರೈನರ್ಸ್ ಅಕಾಡೆಮಿ ವತಿಯಿಂದ
ನಾನು ಹಾರ್ದಿಕವಾದ ಸ್ವಾಗತ ಸುಸ್ವಾಗತವನ್ನ ಮಾಡ್ತೀನಿ. ಜೊತೆಗೆ ಒಂದು ವಿಷಯ ಹೇಳೋದೇನು ಅಂದ್ರ ನಮ್ಮ ಕಳಕಳಿ ಅಥವಾ ಕಾಳಜಿ. ನಿಮ್ಗೆ ಏನಾದ್ರೂ ಇದು ರಿಸಲ್ಟ್ ಕೊಡ್ಬೇಕು ಈ 3 ದಿನದ ಸೆಷನ್, ಯಾರ್ಯಾರಿಗೆ ಅನಿಸುತ್ತೆ ರಿಸಲ್ಟ್ ಬೇಕು ಅನ್ನೋರು ಒಂದ್ಸಲ ಎಸ್ ಅಂತ ಟೈಪ್ ಮಾಡ್ರಿ. ರಿಸಲ್ಟ್ ನನ್ ಕುಂತಿ ಸುಮ್ನೆ ಮಜಾಕ್ ಅಂತ ಕೂಡ್ಬೇಡ್ರಿ. ಏನ್ ಕೆಲ್ಸ ಇಲ್ಲ ಸುಮ್ನೆ ಕುಂತೀವಿ, ಇಟ್ಸ್ ಓಕೆ, ಎಲ್ ತನಕ ಬೇಕು ಅಲ್ಲಿ ತನಕ ಕೂಡ್ರಿ, ಮನ್ಸ್ ಬಂದಿಲ್ಲ ಅಂದ್ರೆ ನೀವು ಹೊರಗೆ ಹೋಗ್ಬೋದು. ಬಟ್ ಯಾರ್ಯಾರಿಗೆ ಬಹಳ ಸೀರಿಯಸ್ ಆಗಿ ನನ್ಗೇನೋ ಒಂದು ರಿಸಲ್ಟ್ ಬೇಕಂತಿದೆ ನೋಡ್ರಿ, ಅವ್ರೆಲ್ಲಾರು ಒಂದ್ಸಲ ಮೀ ಅಂತ ಟೈಪ್ ಮಾಡ್ರಿ. ಬೇಗ ರಿಸಲ್ಟ್ ಬೇಕು ಅನ್ಸಿದವ್ರು ಮಾತ್ರ. ಎಸ್, ಸಾಕಷ್ಟು ಜನ ಮೀ ಅಂತ ಹೇಳಿ ಟೈಪ್ ಮಾಡ್ತಾ ಇದ್ದೀರಿ. ಹಾ, ಎಸ್. ಸೊ 62 ಮೆಂಬರ್ಸ್ ಇವತ್ತು ಜಾಯಿನ್ ಆಗಿದ್ರಿ. ಮತ್ ಸಾಕಷ್ಟು ಜನರಿಗೆ ಲಿಂಕ್ ಕನೆಕ್ಟ್ ಆಗ್ತಾ ಇಲ್ಲ ಬೇರೆ ಬೇರೆ ಕಾರಣಗಳಿಂದ. ನೀವೆಲ್ಲರೂ ಒಳಗ್ ಬಂದಿರಿ, ಲಿಂಕ್ ನಿಮ್ಗೆ ಕನೆಕ್ಟ್ ಆಗಿದೆ ಅಂದ್ರೆ ನೀವೆಲ್ಲರೂ ಅದೃಷ್ಟವಂತರಿದ್ದೀರಿ. ಸೊ ಯಾರೆಲ್ಲರಿಗೂ ರಿಸಲ್ಟ್ ಬೇಕು ಅಂದ್ರೆ ನನ್ನ ಪ್ರಶ್ನೆ ಒಂದೇನು ಅಂದ್ರ, ನೀವು ವಿಡಿಯೋ ಆಫ್ ಮಾಡ್ಕೊಂಡು ಕುಂತೀರಿ, ನೀವು ನನ್ನನ್ನ ಸರಿಯಾಗಿ ಕೇಳ್ತಾ ಇಲ್ಲ, ನಂದು ಯಾವ್ದು ನಿಮ್ಗೆ ಅರ್ಥ ಆಗ್ತಾ ಇಲ್ಲ, ಅಥವಾ ನೀವ್ ಯಾವ್ದು ಆಕ್ಟಿವಿಟಿ ಮಾಡ್ತಾ ಇಲ್ಲ ಅಂದ್ರ ರಿಸಲ್ಟ್ ಬರುತ್ತಾ? ರಿಸಲ್ಟ್ ಯಾವ ಸ್ಟೂಡೆಂಟಿಗೆ ಬರುತ್ತೆ ಅಂದ್ರ, ಯಾವ ಸ್ಟೂಡೆಂಟ್ ಅಲರ್ಟ್ ಝೋನ್ ಅಲ್ಲಿ ಇದ್ದಿರ್ತಾರ ನೋಡ್ರಿ, ಅವನಿಗೆ ಮಾತ್ರ ರಿಸಲ್ಟ್ ಬರುತ್ತೆ. ನೀವು ಏನಾದ್ರೂ ಇದನ್ನ ಸೀರಿಯಸ್ ಆಗಿ ತಗೋತಾ ಇಲ್ಲ, ಏನೋ ನಡೀತಾ ಇದೆ, ಲಿಂಕ್ ಬಂದಿದೆ, ಫ್ರೀ ಇದೆ, ಬಹಳಷ್ಟು ಸಲ ಮೈಂಡ್ ಅಲ್ಲಿ ಬರುತ್ತೆ ಫ್ರೀ ಇದೆ ಅಂತ ಹೇಳಿ ನೀವು ಎನ್ರೋಲ್ ಆಗಿರ್ತೀರಿ. ನಾನ್ ಹೇಳೋದು ಏನು ಅಂದ್ರೆ, ಇದು ಫ್ರೀ ಇದೆ ಅಂತ ಹೇಳಿ ಎನ್ರೋಲ್ ಆಗೋದಲ್ಲ, ಇದು ಒಂದು ನಾವು ಸೇವೆ ಅಂತ ಮಾಡ್ತಾ ಇದೀವಿ. ಆ ಸೇವೆಯನ್ನ ಸಂಪೂರ್ಣ 3 ದಿನ ನೀವು ತೆಗೆದುಕೊಂಡಾಗ ಮಾತ್ರ ನಿಮ್ಗೆ ರಿಸಲ್ಟ್ ಬರುತ್ತೆ ಅಂತ ಹೇಳಿ ಹೇಳ್ತಾ, ಎಸ್, ನಿಮ್ಮ ಡೈರಿಯನ್ನ ಇದೀಗ ಓಪನ್ ಮಾಡ್ರಿ. 1 ಸೆಕೆಂಡ್. ನಿಮ್ಮ ಡೈರಿ ಇದೆ ನೋಡ್ರಿ, ಓಪನ್ ಮಾಡ್ರಿ. ಎಸ್, ಆ ಡೈರಿಯಲ್ಲಿ ಮೆನ್ಷನ್ ಮಾಡ್ರಿ ರೇಖಿ ಲೆವೆಲ್ 1 3 ಡೇಸ್ ಕೋರ್ಸ್ ಅಂತ ಹೇಳಿ, 3 ದಿನಗಳ ರೇಖಿ ಲೆವೆಲ್ 1 ನ ಕೋರ್ಸ್ ಮೇಲ್ ಬರೀರಿ ಸರಿಯಾಗಿ. ಮತ್ತೆ ರೆಡ್ ಕಲರ್ ಪೆನ್ ಅನ್ನ ಯೂಸ್ ಮಾಡ್ರಿ. ನಿಮ್ಗೆ ನೀರು ಮತ್ತು ದೀಪ ನಿಮ್ ಜೊತೆಗೆ ಇಟ್ಕೋರಿ ಅಂತ ಹೇಳಿ ಹೇಳಿದ್ದೇವೆ, ನೆನಪಿದೆ ಎಲ್ಲರಿಗೂ ಅಂತ ಹೇಳಿ ಅನ್ಕೊಂಡಿನ. ಯಾವಾಗ್ಲೂ ನೀವು ಯಾವುದೇ ಕೋರ್ಸ್ ಅನ್ನ ಮಾಡ್ತೀರಿ, ಅದು ಸ್ಪೆಷಲಿ ಸ್ಪಿರಿಚುವಲ್ ಕೋರ್ಸ್ ಅನ್ನ ನೀವು ಮಾಡ್ತಾ ಇದ್ದೀರಿ, ಅಧ್ಯಾತ್ಮಕ್ಕೆ ಸಂಬಂಧಪಟ್ಟಿರುವಂತ ಯಾವುದೇ ಸೆಷನ್ ಅನ್ನ ನೀವು ಅಟೆಂಡ್ ಮಾಡ್ತೀರಿ ಅಂದ್ರ ನಿಮ್ ಜೊತೆಗೆ ಯಾವಾಗ್ಲೂ ಗಾಜಿನ ಗ್ಲಾಸ್ ನಲ್ಲಿ 1 ಗ್ಲಾಸ್ ನೀರು ಮತ್ತೆ ಒಂದು ದೀಪ 2 ಕನೆಕ್ಟ್ ಮಾಡ್ಬೇಕು. ರೀಸನ್ ಏನು ಅಂದ್ರ, ಅಗ್ನಿ ತತ್ವ ಮತ್ತು ಜಲ ತತ್ವ ಇರುತ್ತೆ ನೋಡ್ರಿ, ನಮ್ಮಲ್ಲಿ ಹೈ ವೈಬ್ರೇಷನ್ ಹೈ ಫ್ರೀಕ್ವೆನ್ಸಿ ಜೊತೆಗೆ ಕನೆಕ್ಟ್ ಆಗೋದಕ್ಕೆ ಅವು 2 ತತ್ವಗಳು ಸಪೋರ್ಟ್ ಮಾಡುತ್ತೆ. ಆಮೇಲೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡಿಗೆ ಒಂದು ಮೆಸೇಜ್ ಹೋಗುತ್ತೆ, ಯಾವಾಗ ನೀವು ದೀಪ ಇಟ್ಟಿದ್ರಿ, ನೀರ್ ಇಟ್ಕೊಂಡಿರಿ ಅಂತ ಒಂದ್ ಗೊತ್ತಾಗುತ್ತೆ, ಅದಕ್ಕೆ ಏನೋ ಒಂದು ಮಹತ್ವದಿದೆ ಅಂತ. ಅದು ಏನ್ ಮಾಡುತ್ತೆ ಅಂದ್ರೆ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಹಾಗಾಗಿ ಈ 2 ನಿಮ್ ಜೊತೆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಒಂದ್ ವೇಳೆ ಇಲ್ಲ ಅಂದ್ರೂ ಸಮೇತ ಇವತ್ತು ಹೋಗ್ಲಿ, ನಾಳೆ ಆದ್ರೂ ದಯವಿಟ್ಟು ನೀವು ಅದನ್ನ ಇಟ್ಕೊಳ್ಬೇಕು ಅಂತ ಹೇಳಿ ಹೇಳ್ತಾ, ಇದೀಗ ಬರ್ಕೋರಿ ರೇಖಿ ಅಂತ. ಸೊ ರೇಖಿ ಅಂದ್ರೆ ಏನು? ಸಾಕಷ್ಟು ಸಲ ನೀವೆಲ್ಲರೂ ಕೇಳಿರ್ಬೋದಲ್ಲ, ರೇಖಿ ಅನ್ನುವಂತ ವರ್ಡ್ ಶಬ್ದ ಕೇಳಿದವ್ರು ಇದ್ದೀರಿ? ಯಾರ್ಯಾರಿದ್ದೀರಿ? ಏನ್ ಫಸ್ಟ್ ಟೈಮ್? ಬಹಳಷ್ಟು ಸಲ ಕೇಳಿರ್ತ್ರಿ, ರೇಖಿ ಅನ್ನುವಂಥದ್ದನ್ನ ಕೇಳಿರ್ತ್ರಿ, ಅಥವಾ ಯಾರು ಹೇಳಿರ್ತಾರ, ಯಾರ್ದು ಕಾಲ್ ಬಂದಿರುತ್ತೆ. ಎಷ್ಟೋ ಸಲ ಹಿಂಗಾಗುತ್ತೆ, ನಿಮ್ ಮನೆ ಅಕ್ಕಪಕ್ಕದಲ್ಲೇ ರೇಖಿ ಯಾರು ಕಲ್ಸಿರ್ತಾರ, ಆದ್ರೂ ನೀವು ಕಲ್ತಿರೋದಿಲ್ಲ, ಆಗಿರುತ್ತೆ. ಈಗ ಬಹಳಷ್ಟು ಸಲ ನೀವು ಕೇಳಿರ್ತ್ರಿ. ಎರಡನೇದು, ಯಾರ್ಯಾರು ಫೇಸ್ಬುಕ್ ಆಡ್ ಅನ್ನ ನೋಡೋ ಹೊತ್ತಿನಾಗ ನನ್ನ ಆಡ್ ಬಂದ ಮೇಲೆ ಮತ್ತೆ ಅದನ್ನ ಸ್ಕ್ರೋಲ್ ಮಾಡಿದ್ರಿ, ಮತ್ತೆ ಪುನಃ ವಾಪಸ್ ರಿಟರ್ನ್ ಬಂದ್ ಯಾರ್ಯಾರು ಫಾರ್ಮ್ ಅನ್ನ ಫಿಲ್ಅಪ್ ಮಾಡಿದ್ರಿ, ಸ್ವಲ್ಪ ಹಿಂಗ್ ಕೈ ಮಾಡ್ರಿ. ಮೊದ್ಲು ಕೇಳಿದ್ರಿ, ಏನೋ ಒಂದ್ ಹೇಳ್ತಿರ್ಬೇಕಂತ ಹೇಳಿ ಅದನ್ನ ಸ್ಕ್ರೋಲ್ ಮಾಡಿ ಮುಂದೆ ಹೋಗಿರಿ. ಅದಾದ್ಮೇಲೆ ನಿಮ್ ಮನ್ಸಿಗೆ ಏನೋ ಮೆಸೇಜ್ ಬಂತು, ಇದು ಏನೋ ಇದೆ, ಮತ್ ವಾಪಸ್ ರಿಟರ್ನ್ ಜರ್ನಿ ಬಂದು ಮತ್ತೆ ಫಾರ್ಮ್ ಅನ್ನ ಸಮಯ ಕೊಟ್ಟು ನೀವು ಫಿಲ್ಅಪ್ ಮಾಡಿದ್ರಿ ಅಂದ್ರೆ ಈಗ ಬರ್ಕೋರಿ ರೇಖಿ ನಿಮ್ಮನ್ನ ಆಯ್ಕೆ ಮಾಡ್ಕೊಂಡಿದೆ ಅಂತ. ನೀವು ರೇಖಿಯನ್ನ ಆಯ್ಕೆ ಮಾಡಿಲ್ಲ, ನಾವು ರೇಖಿಯನ್ನ ಸರ್ಚ್ ಮಾಡೋದಿಲ್ಲ, ರೇಖಿ ನಮ್ಮನ್ನ ಸರ್ಚ್ ಮಾಡುತ್ತೆ. ಹಾಗಾಗಿ ಜಗತ್ತಿನ ಅತ್ಯಂತ ಸುಂದರವಾದ ಥೆರಪಿ ಅಂತ ಯಾವ್ದಾದ್ರೂ ಇದ್ರೆ, ಸುಂದರವಾದ ಚಿಕಿತ್ಸೆಯಲ್ಲಿ ಅತಿ ಸುಂದರ ಇರೋದು ಯಾವುದು ಅಂದ್ರೆ ಅದು ರೇಖಿ ಚಿಕಿತ್ಸೆ. ಹಾಗಾಗಿ ರೇಖಿ ಅನ್ನುವಂಥದ್ದು ಇದೆ ನೋಡ್ರಿ, ಅದು ಒಂದು ಆಧ್ಯಾತ್ಮಿಕವಾಗಿರುವಂತ ಎನರ್ಜಿಯನ್ನ ನಮ್ಮ ಜೊತೆಗೆ ಕನೆಕ್ಟ್ ಮಾಡುವಂತ ಒಂದು ಕೋರ್ಸ್ ಆಗಿದೆ. ಸಾಕಷ್ಟು ಜನ ಮಾಡಿರ್ತ್ರಿ, ಹಂಗೆ ನೋಡ್ತಾ ಹೋಗಿರ್ತ್ರಿ, ಯಾರೋ ಹೆಣ್ಮಗಳು ಹೇಳ್ತಾ ಇದ್ದಾಳ ಅಂತ ಹೇಳಿ ಅನಿಸಿರುತ್ತೆ ನಿಮ್ಗೆ. ಒಂದ್ಸಲ ಫಾರ್ಮ್ ಫಿಲ್ಅಪ್ ಮಾಡೋಣ ಅಂತ ಹೇಳಿ ಅನ್ಕೊಂಡಿರ್ತ್ರಿ, ಮತ್ತೆ ಮುಂದೆ ಹೋಗಿರ್ತ್ರಿ, ಮತ್ತೆ ವಾಪಸ್ ಬಂದಿರ್ತ್ರಿ, ಮತ್ತೆ ಫಾರ್ಮ್ ಫಿಲ್ಅಪ್ ಮಾಡಿರ್ತ್ರಿ. ಇವತ್ತು ಸಮೇತ 3-4 ಸಲ ಯೋಚನೆನೂ ಮಾಡಿರ್ಬೋದು, ಕ್ಲಾಸ್ ಅಟೆಂಡ್ ಮಾಡ್ಬೇಕಾ ಮಾಡ್ಬಾರ್ದಾ, ದಸರಾ ಒಂದಿದೆ, ಸಾಕಷ್ಟು ಕೆಲಸ ಇವೆ. ಅದ್ರ ಮಧ್ಯದಲ್ಲೂ ಸಮೇತ ಒಳಗಿನ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಮತ್ತೆ ಮತ್ತೆ ನಿಮ್ಗೆ ಹೇಳಿದೆ ಈ ಕ್ಲಾಸ್ ಅನ್ನ ನಿಮ್ಗೆ ಅಟೆಂಡ್ ಮಾಡೋದಿದೆ ಅಂತ. ಸೊ ಹಾಗಾಗಿ ನಿಮ್ಗೆ ಹೇಳೋದು ಏನು ಅಂದ್ರ, ಎಸ್,
ವಸಂತ್ ಸರ್ ನೀವು ಮೆಸೇಜ್ ಟೈಪ್ ಮಾಡ್ಬೇಡ್ರಿ, ನನಗೆ ಬರ್ತಾ ಇದೆ ನಿಮ್ ಮೆಸೇಜ್. ಓಕೆನಾ? ಸ್ಕ್ರೀನ್ ಮೇಲೆಲ್ಲ ಅದೇ ಬರ್ತಾ ಇರುತ್ತೆ ಇದ್ರ ಒಂದ್ಸಲ. ನನ್ಗೂ ಒಂದೊಂದ್ಸಲ ಬಹಳ ಖುಷಿ ಆಗುತ್ತೆಲ್ಲ, ನಮಗೂ ಗೊತ್ತಾಗೋದಿಲ್ಲ. ಓಕೆನಾ? ಸೊ ರೇಖಿ ಅನ್ನುವಂಥದ್ದು ಇದೆ ನೋಡ್ರಿ. ರೇ ಅಂದ್ರೆ ವಿಶ್ವ, ಬ್ರಹ್ಮಾಂಡ. ಬರ್ಕೋರಿ ಸ್ವಲ್ಪ. ರೇ ಅಂದ್ರೆ ವಿಶ್ವ ಅಥವಾ ಬ್ರಹ್ಮಾಂಡ, ಕೀ ಅಂದ್ರೆ ಎನರ್ಜಿ ಅಥವಾ ಶಕ್ತಿ. ಸೊ ಹಾಗಾಗಿ ಬ್ರಹ್ಮಾಂಡದ ಶಕ್ತಿಯೊಂದಿಗೆ ಜೋಡಿಸಿಕೊಳ್ಳುವಂಥದ್ದು ಯಾವುದಿದೆ ನೋಡ್ರಿ, ಅದಕ್ಕೆ ನಾವು ರೇಖಿ ಅಂತ ಹೇಳಿ ಕರಿತೀವಿ. ಇಲ್ಲಿ ಹಿಂದಿಯೊಳಗೆ ಇದಕ್ಕೆ ಬ್ರಹ್ಮಾಂಡೀಯ ಶಕ್ತಿ ಅಂತ ಹೇಳಿ ಕರೀತಾರೆ, ನಾವು ಬ್ರಹ್ಮಾಂಡದ ಶಕ್ತಿ ಅಂತ ಕರಿತೀವಿ. ಸೊ ಹಾಗಾಗಿ ಈ ರೇಖಿಯನ್ನ ನಾವೇನ್ ಮಾಡ್ತೀವಿ ಅಂದ್ರೆ, ರೇಖಿ ಅನ್ನುವಂಥದ್ದು ಕಲಿಕೆ ಅಲ್ಲ, ಟ್ರೈನಿಂಗ್ ಅಲ್ಲ, ನೆನ್ಪಿಡ್ರಿ. ರೇಖಿ ಅನ್ನುವಂಥದ್ದು ಏನಿದೆ ಅಂದ್ರೆ ಒಂದು ವಿದ್ಯೆ ಇದೆ. ವಿದ್ಯೆ ಅಂದ್ರೆ ಗೊತ್ತಲ್ಲ ನಿಮ್ಗೆ, ಬಿಲ್ ವಿದ್ಯೆ ಹಿಂದಕ್ಕೆಲ್ಲ ಇರ್ತೀವಿ ನೋಡ್ರಿ, ಯುದ್ಧ ಮಾಡುವಂಥದ್ದು ಒಂದು ವಿದ್ಯೆ, ಬಿಲ್ ವಿದ್ಯೆ ಇರ್ತಿತ್ತು. ಅದೇ ರೀತಿ ರೇಖಿ ಅನ್ನುವಂಥದ್ದು ಸಮೇತ ಒಂದು ವಿದ್ಯೆ ಇದೆ. ಆ ವಿದ್ಯೆ ಯಾರಿಗೆ ಲಭಿಸುತ್ತೆ ಅಂದ್ರ, ಯಾರ ಹತ್ರ ಆ ಎನರ್ಜಿ ಜೊತೆಗೆ ಕನೆಕ್ಟ್ ಆಗೋ ಸಾಮರ್ಥ್ಯ ಇದೆ ನೋಡ್ರಿ, ಅವ್ರಿಗೆ ಮಾತ್ರ ರೇಖಿ ಒಲಿಯುತ್ತೆ. ಎಲ್ಲರಿಗೂ ಒಲಿಯೋದಿಲ್ಲ ರೇಖಿ, ನೆನ್ಪಿಡ್ರಿ. ಎಲ್ಲರನ್ನ ಅದು ಕರೆಯೋದಿಲ್ಲ. ಮತ್ತೆ ಯಾರನ್ನ ಅದು ಕರೆಯುತ್ತೆ ನೋಡ್ರಿ, ಅವ್ರು ಬಹಳ ಶ್ರೇಷ್ಠವಾಗಿರುವಂತ ಆತ್ಮಗಳಿದ್ದಿರ್ತಾರೆ. ಅವ್ರ ಹತ್ರ ಏನೋ ಒಂದ್ ಪವರ್ ಇರುತ್ತೆ, ಒಂದ್ ಎನರ್ಜಿ ಇರುತ್ತೆ. ಹಾಗಾಗಿ ನೀವೆಲ್ಲರೂ ಸಮೇತ ಯಾರೂ ಸಾಮಾನ್ಯರಲ್ಲ. ಸಂಪೂರ್ಣ ಬ್ರಹ್ಮಾಂಡ ಇದೆ ನೋಡ್ರಿ, ಆ ಬ್ರಹ್ಮಾಂಡ ನಿಮ್ಮನ್ನ ಯಾವಾಗ ಆಯ್ಕೆ ಮಾಡ್ಕೊಂಡಿದೆ ಅಂದ್ರೆ ನೀವು ಗ್ರೇಟೇ ಇದ್ದೀರಿ. ಇದನ್ನ ನೀವ್ ಇವತ್ ಮೈಂಡ್ ಅಲ್ಲಿ ತಗೊಂಡ್ಬಿಟ್ರಿ, ಬಹಳ ಗ್ರೇಟ್ ಪರ್ಸನ್ ಇದ್ದೀರಿ. ಹಾಗಾಗಿ ಇಷ್ಟು ವರ್ಷಗಳ ಕಾಲ ಸಿಗಲಾರದಂತಹ ಒಂದು ಜ್ಞಾನ ವಾಹಿನಿ ನಿಮ್ಗೆ ಇವತ್ತು ಸಿಗ್ತಾ ಇದೆ ಅಂದ್ರ, ಇವತ್ತು ನಿಮ್ಗೆ ಅದು ಸಿಗಬೇಕು ಅಂತ ಹೇಳಿ ಯೂನಿವರ್ಸ್ ಏನ್ ಮಾಡಿದೆ ಅಂದ್ರೆ ಡಿಸೈಡ್ ಮಾಡಿದೆ. ಹಾಗಾಗಿ ಇದು ಯೂನಿವರ್ಸ್ ಕೊಟ್ಟಿರುವಂತಹ ಅವಕಾಶ ಇದೆ ನೋಡ್ರಿ, ಅದನ್ನ ಸಂಪೂರ್ಣ ನೀವು ಪಡ್ಕೊಳ್ಬೇಕು ಅಂತ ಹೇಳಿ ಹೇಳ್ತಾ, ಇದೀಗ ರೇಖಿ ಇದೆ ನೋಡ್ರಿ. ರೇಖಿಯನ್ನ ಆಹ್ವಾನ ಮಾಡುವಾಗ ನಾವೇನ್ ಮಾಡ್ತೀವಿ ಅಂದ್ರೆ ಕೈಯನ್ನ ಈ ರೀತಿ ಚಾಚ್ತೀವಿ. ಎಲ್ಲರಿಗೂ ಗೊತ್ತಲ್ಲ ನಿಮ್ಗೆ? ಹಾ. ಮತ್ ರೇಖಿಯಲ್ಲಿ ಸ್ಪೆಷಲಿ ಏನ್ ಮಾಡ್ತೀವಿ ಅಂದ್ರೆ ಆಹ್ವಾನ ಮಾಡೋದೆಲ್ಲ ಎರಡು ಕೈಗಳಿಂದನೇ. ಇಲ್ಲಿ ನಿಮ್ಗೆಲ್ಲರಿಗೆ ಆಶ್ಚರ್ಯ ಆಗ್ಬೋದು, ಏನು ಅಂದ್ರ ರೇಖಿ ತಲೆ ಮೂಲಕ ಹರಿಬೇಕಲ್ಲ, ಇಲ್ಲಿಂದ ಬರ್ಬೇಕಿತ್ತಲ್ಲ. ಯಾವುದೇ ಮೆಡಿಟೇಷನ್ ಗಳನ್ನ ನೋಡ್ರಿ, ನಾವ್ ಎಲ್ಲಿಂದ ಶುರು ಮಾಡ್ತೀವಿ ಅಂದ್ರೆ ಸಹಸ್ರಾರದಿಂದ ಶುರು ಮಾಡ್ತೀವಿ. ಇಲ್ಲಿ ನಮ್ಮ ಎಂಕಪ್ಪ ಸರ್ ಇದ್ದಾರೆ, ಸೀನಿಯರ್ಸ್ ಕೆಲವರು ಇದ್ದೀರಿ. ಯಾವುದೇ ಮೆಡಿಟೇಷನ್ ಅನ್ನ ನೀವು ಮಾಡ್ತೀರಿ ಅಂದ್ರೆ ನಾವ್ ಯಾವ್ದ್ರ ಜೊತೆ ಕನೆಕ್ಟ್ ಆಗಿರ್ತೀವಿ ಅಂದ್ರೆ ಸಹಸ್ರಾರ ಜೊತೆಗೆ ಕನೆಕ್ಟ್ ಆಗಿರ್ತೀವಿ. ಅಲ್ಲಿಂದ ಎನರ್ಜಿ ಏನಾಗುತ್ತೆ, ಇಡೀ ಶರೀರದಲ್ಲಿ ಪಾಸ್ ಆಗುತ್ತೆ. ಆದ್ರೆ ಜಗತ್ತಿನಲ್ಲಿರುವಂತಹ ಏಕೈಕ ಥೆರಪಿ ಇದೆ ನೋಡ್ರಿ ರೇಖಿ, ಅದು ಮಾತ್ರ ನಮ್ಮ ಅಂಗೈಯಿಂದ ಹರಿಯುತ್ತೆ. ಕಾರಣ ಏನಿರ್ಬೋದು? ಸ್ವಲ್ಪ ನನಗ್ ಒಂದ್ಸಲ ಟೈಪ್ ಮಾಡ್ರಿ ನೋಡೋಣ. ಏನ್ ಕಾರಣ ಇರ್ಬೋದು? ಅದನ್ನು ತಲೆ ಮೂಲಕನೇ ಬರ್ಬೇಕಿತ್ತಲ್ಲ, ನಾವ್ಯಾಕೆ ಅಂಗೈ ಚಾಚಬೇಕು, ಅದು ಕೈಯಲ್ಲಿ ಹರಿಬೇಕು, ಅದನ್ನ ನಾನು ಎಕ್ಸೆಪ್ಟ್ ಮಾಡ್ಕೊಳ್ಬೇಕು, ಇದೆಲ್ಲ ಯಾಕೆ ಬೇಕು? ಇದು ಬೇಕಿಲ್ಲ ಅಂತ ಹೇಳಿ ನನಗೆ ಅನಿಸುತ್ತೆ. ಹಾಗಾದ್ರೆ ನಿಮ್ಗೆ ಅನ್ಸೋದು ಸ್ವಲ್ಪ ಬರೀರಿ, ಯಾಕೆ ನಾವು ಕೈಗಳನ್ನ ಚಾಚಬೇಕು, ಇದ್ರಲ್ಲಿರುವಂತ ಎನರ್ಜಿ. ಸೊ ಈಗ ಸ್ವಲ್ಪ ಬರ್ಕೋರಿ. ನಿಮ್ಮ ಡೈರಿ ಇದೆ ನೋಡ್ರಿ, ಡೈರಿ ಮೇಲೆ ಬಾಲ್ಯದಲ್ಲಿ ಇದ್ದಾಗ ಹಿಂಗ್ ಕೈ ಇಟ್ಟು ಹಿಂಗ್ ಡಿಸೈನ್ ಮಾಡ್ತಿದ್ವಿ. ಯಾರ್ಯಾರು ಮಾಡಿದ್ರಿ? ನಮ್ ಕೈಯನ್ನೇ ನಾವು ಡಿಸೈನ್ ಮಾಡ್ತಿದ್ವಿ, ಡ್ರಾ ಮಾಡ್ತಿದ್ವಿ. ನೆನ್ಪಿದೇನ ಎಲ್ಲರಿಗೂ? ಹಾ. ಬಾಲ್ಯದಲ್ಲಿ ಎಲ್ಲ ಮೊಬೈಲ್ ಇರ್ಲಿಲ್ಲ ನೋಡ್ರಿ, ಅದಕ್ಕೆ ಇವೆಲ್ಲ ಮಾಡಿದ್ದೇವು ನಾವು. ಈಗ ಮಾತ್ರ ಏನ್ ಮಾಡ್ಲಿಕ್ಕೆ ನಮ್ಮಲ್ಲಿ ಟೈಮ್ ಇಲ್ಲ, ಬಹಳಷ್ಟು ಕಾರಣ. ಹಾ, ದೇವರ ಆಶೀರ್ವಾದ ಮಾಡೋ ಪದ್ಧತಿ. ಈಗ ನಿಮ್ಮ ಡೈರಿಯಲ್ಲಿ ಬರೀರಿ, ಈ ಕೈಯನ್ನ ಈ ರೀತಿ ಒಂದು ಡ್ರಾ ಮಾಡ್ರಿ. ಬೇಗ ಬೇಗ ಎಲ್ಲ ಮಾಡ್ಬೇಕು, ಮತ್ತೆ ನನಗ್ ತೋರ್ಸ್ಬೇಕು. ಮತ್ತೆ ಇದು ಒನ್ ವೇ ಅಲ್ಲ, ನಾನ್ ಹೇಳ್ತಾ ಇರ್ತೀನಿ, ನೀವು ಆರಾಮ್ಸೆ ಕುಂತ್ ಕೇಳೋದಲ್ಲ, ನೀವು ಮಾಡೋದಿದೆ ಕೆಲ್ಸ. ಎಸ್. ಮತ್ ಉಳ್ದವ್ರೆಲ್ಲಾರು ವಿಡಿಯೋ ಆನ್ ಮಾಡ್ರಿ. ನಿಮ್ಗೆ ಗೊತ್ತಾ, ವಿಡಿಯೋ ಆನ್ ಮಾಡ್ಲಾರ್ದವ್ರಿಗೆ ರಿಸಲ್ಟ್ ಯಾಕೆ ಬರೋದಿಲ್ಲ ಅಂದ್ರ, ಅವರ ಸಬ್ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಈ ಸ್ಕ್ರೀನ್ ಇದೆ ನೋಡ್ರಿ, ಸ್ಕ್ರೀನ್ ಅನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ ಸಬ್ಕಾನ್ಶಿಯಸ್ ಮೈಂಡ್. ಹಾಗಾಗಿ ಯಾರ್ದು ವಿಡಿಯೋ ಆಫ್ ಇರುತ್ತೆ ನೋಡ್ರಿ, ಅವ್ರ ಕನ್ಫ್ಯೂಷನ್ ದಾಗೆ ಆಗುತ್ತೆ. ಹಾ, ಎಡಗೈ ಮೇಡಮ್, ಎಡಗೈ ಹಿಡಿದು ಬಲಗೈಲಿಂದ ಮಾಡ್ರಿ. ಕೆಲವರು ಈ ಕೈಯಿಂದ ಬರೆಯೋರು ಇರ್ತ್ರಿ, ಅವ್ರ ಬಲಗೈಯನ್ನ ಮಾಡ್ಬೋದು. ಎರಡು ಕೈ ನಿಮ್ದೇ. ಲೆಫ್ಟ್ ಹ್ಯಾಂಡ್ ಯಾರ್ದಿದೆ ನೋಡ್ರಿ, ಅವ್ರ ರೈಟ್ ಹ್ಯಾಂಡ್ ಅನ್ನ ಇಟ್ಟು ಡ್ರಾ ಮಾಡ್ರಿ. ರೈಟ್ ಹ್ಯಾಂಡ್ ಇದ್ದವ್ರು ಏನ್ ಮಾಡ್ರಿ ಅಂದ್ರೆ ಲೆಫ್ಟ್ ಹ್ಯಾಂಡ್ ಅನ್ನ ಇಟ್ಟು ಡ್ರಾ ಮಾಡ್ರಿ. ಹಾ, ಎಸ್. ಬೇಗ ಬೇಗ ಮಾಡ್ರಿ. ಎಲ್ಲಾರು ಮಾಡಿದ್ ಒಂದ್ಸಲ ತೋರಿಸ್ರಿ. ಫಸ್ಟ್ ಟೈಮ್ ನೋಡ್ರಿ ನಿಮ್ದೆಲ್ಲ ಹೆಂಗ ಅನ್ಸತ್ತಿ. ಎಸ್. ರವಿ ಗೌಡ ಸರ್, ಸ್ವಲ್ಪ ಇನ್ನ ಮುಂದಕ್ಕೆ ತಗೊಂಡ್ ಬರ್ರಿ, ಬಹಳ ದೂರ ಹಿಡ್ದಿರಿ ನಿಮ್ ಪ್ಯಾಡ್, ಸ್ವಲ್ಪ ಮುಂದೆ. ಹಾ, ಎಸ್, ಡನ್. ಓಕೆ. ಉಳ್ದವ್ರು ತೋರ್ಸ್ರಿ ನನ್ಗೊಂದ್ಸಲ ಡ್ರಾ ಮಾಡಿದ್ದು. ಎಸ್. ಮೀನಾ ಕುಮಾರಿ ಇದ್ದಾರೆ, ಶಿವಶಂಕರ್ ಸರ್ ಇದ್ದಾರೆ, ಪ್ರವೀಣ್ ಇದ್ದಾರೆ, ಮತ್ತೆ ವಸಂತ್ ಸರ್ ಇದ್ದಾರೆ. ಉಳ್ದವ್ರೆಲ್ಲ ಯಾರ ಹತ್ರ ಡೈರಿ ಇದೆ ಕಂಪಲ್ಸರಿ ಬರೀರಿ.
ಓಕೆ ಓಕೆ. ವಿವೋ ಮೇಡಮ್ ಮತ್ತೆ ಹೆಸರು ಚೇಂಜ್ ಮಾಡ್ರಿ. ಸುಷ್ಮಾ ಅವ್ರು ಮಾಡಿದ್ದಾರೆ, ಲತಾ ಇದ್ದಾರೆ. ಓಕೆ ಓಕೆ. ಪುಷ್ಪಾ, ವೀರೇಶ್, ಡನ್. ಓಕೆ. ಶಿವಣ್ಣ ಸರ್ ಕೈ ತೋರ್ಸ್ಬೇಡ್ರಿ, ಡೈರಿ ತೋರ್ಸ್ರಿ. ಕೈ ತೋರ್ಸ್ಬೇಡ್ರಿ ನನ್ಗೆ, ಡೈರಿ ತೋರ್ಸ್ರಿ. ಹಾ, ಇಲ್ಲಿ ಅಂಬಿಕಾನು ಇದ್ದಾರೆ, ಶೈಲಜಾ ಇದ್ದಾರೆ. ಆಲ್ಮೋಸ್ಟ್ 90% ಎಲ್ಲರೂ ಡ್ರಾ ಮಾಡಿದ್ರಿ. ಸೊ ಈಗ ಬರ್ಕೋರಿ, ನಿಮ್ಮ ಡ್ರಾ ಮಾಡಿರುವಂತ ಹೆಬ್ಬೆರಳಿದೆ ನೋಡ್ರಿ, ಈ ಬೆರಳು, ಇದರಲ್ಲೇ ಬರೀರಿ ಅಗ್ನಿ ತತ್ವ ಅಂತ ಹೇಳಿ, ಫೈರ್ ಎಲಿಮೆಂಟ್. ಎಸ್, ಫೈರ್ ಎಲಿಮೆಂಟ್. ನಿಮ್ಮ ಹೆಬ್ಬೆರಳಿದೆ ನೋಡ್ರಿ, ಹೆಬ್ಬೆರಳಿನ ಸ್ಪೇಸ್ ಇದೆ ನೋಡ್ರಿ, ಮಧ್ಯದಲ್ಲಿ ಜಾಗ ಇರ್ಬೋದಲ್ಲ, ಖಾಲಿ ಇದೆ ನೋಡ್ರಿ, ಆ ಡ್ರಾ ಮಾಡಿದಲ್ಲಿ ಅಲ್ಲಿ ಬರೀರಿ ಅಗ್ನಿ ತತ್ವ, ಫೈರ್ ಎಲಿಮೆಂಟ್. ಎಸ್. ಅದಾದ್ಮೇಲೆ ಇದು ತೋರ್ ಬೆರಳು ಬರುತ್ತೆ ನೋಡ್ರಿ, ಇಲ್ಲಿ ಬರೀರಿ, ಇಲ್ಲಿ, ಹಾ, ಇಲ್ಲಿ ಬರೀರಿ ವಾಯು ತತ್ವ. ಇದು ಅಗ್ನಿ ತತ್ವ, ಇದು ವಾಯು ತತ್ವ. ಅದಾದ್ಮೇಲೆ ಮಧ್ಯದ ದೊಡ್ಡ ಬೆರಳಿನ ಸ್ಪೇಸ್ ಇದೆ ನೋಡ್ರಿ, ಅಲ್ಲಿ ಬರೀರಿ ಆಕಾಶ ತತ್ವ, ಸ್ಪೇಸ್ ಎಲಿಮೆಂಟ್, ಆಕಾಶ ತತ್ವ. ಎಸ್. ಅದಾದ್ಮೇಲೆ ಉಂಗುರು ಬೆರಳಿದೆ ನೋಡ್ರಿ, ಆ ಒಂದು ಪ್ಲೇಸ್ ನಲ್ಲಿ ಬರೀರಿ ಪೃಥ್ವಿ ತತ್ವ, ಅರ್ತ್ ಎಲಿಮೆಂಟ್. ಅದಾದ್ಮೇಲೆ ಕೊನೆಗಿದೆ ನೋಡ್ರಿ ಸಣ್ಣ ಬೆರಳು, ಅಲ್ಲಿ ಬರೀರಿ ಜಲತತ್ವ. ಸೊ ಹಾಗಾಗಿ ನಮ್ಮ ಈ ಬೆರಳುಗಳಿವೆ ನೋಡ್ರಿ, ಇದು ನಮ್ಮ ಅಂಗೈ ಇದೆ ನೋಡ್ರಿ, ನಮ್ಮ ಅಂಗೈಯಲ್ಲಿ ಬ್ರಹ್ಮಾಂಡದ ಅನಂತ ಶಕ್ತಿಯನ್ನ ವೈಬ್ರೇಟ್ ಮಾಡುವಂತಹ, ತನ್ನ ಸ್ವೀಕಾರ ಮಾಡುವಂತಹ ಶಕ್ತಿ ಇದೆ ನೋಡ್ರಿ, ನಮ್ ಎರಡು ಅಂಗೈಯಲ್ಲಿದೆ. ರೀಸನ್ ಏನು ಅಂದ್ರೆ ಎಲ್ಲಾ ತತ್ವಗಳು ನಮ್ಮ ಅಂಗೈಯಲ್ಲಿ ವರ್ಕ್ ಮಾಡ್ತಾ ಇವೆ, ಹೈ ಫ್ರೀಕ್ವೆನ್ಸಿ ಮತ್ತು ಹೈ ವೈಬ್ರೇಷನ್. ಎಲ್ಲಾ ಶಕ್ತಿಗಳೇನಿವೆ ನೋಡ್ರಿ, ಪೃಥ್ವಿ ತತ್ವ, ಅಗ್ನಿ ತತ್ವ, ಜಲ ತತ್ವ, ವಾಯು ತತ್ವ, ಆಕಾಶ ತತ್ವ, ಈ ಎಲ್ಲಾ ತತ್ವಗಳು ಎಟ್ ಎ ಟೈಮ್ ಎಲ್ಲಿ ಕೆಲಸ ಮಾಡ್ತಾ ಇವೆ ಅಂದ್ರೆ ನಮ್ಮ ಅಂಗೈಯಲ್ಲಿ ಕೆಲಸ ಮಾಡ್ತಾ ಇವೆ. ಸೊ ಹಾಗಾಗಿ ರೇಖಿ ಏನ್ ಮಾಡುತ್ತೆ ಅಂದ್ರ ಪ್ರತಿಯೊಂದು ತತ್ವಗಳ ಜೊತೆಗೆ ಕನೆಕ್ಟ್ ಆಗೋದಕ್ಕೆ ಇದು ಏನ್ ಮಾಡುತ್ತೆ ಅಂದ್ರೆ ನಮ್ಗೆ ಸಪೋರ್ಟ್ ಮಾಡುತ್ತೆ. ಒಂದ್ ನಿಮಿಷ. ಹಾ, ಹಾಗಾಗಿ ನಾವು ರೇಖಿಯನ್ನ ಏನ್ ಮಾಡ್ತೀವಿ ಅಂದ್ರ ಅಂಗೈಯಲ್ಲಿ ಅದನ್ನ ಆಹ್ವಾನ ಮಾಡಿದಾಗ ಎಲ್ಲಾ ತತ್ವಗಳ ಜೊತೆಗೆ ಬ್ರಹ್ಮಾಂಡದ ಶಕ್ತಿ ಇದೆ ನೋಡ್ರಿ, ಅದು ಕನೆಕ್ಟ್ ಆಗಿರುತ್ತೆ. ಅವಾಗ ನಮ್ಗೆ ಹೀಲ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ, ಸ್ವಯಂ ಚಿಕಿತ್ಸೆಯನ್ನ ಪಡೆಯೋದಕ್ಕೆ ನಮ್ಗೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ರೇಖಿ ಒಂದು ಅದ್ಭುತವಾಗಿರುವಂತ ಶಕ್ತಿ ಇದೆ. ಸೊ ಈಗ ಬರ್ಕೋರಿ, ರೇಖಿಯಲ್ಲಿರುವಂತ ಪ್ರಕಾರಗಳು, ಎಷ್ಟು ಪ್ರಕಾರದ ರೇಖಿಗಳನ್ನ ನಾವು ನೋಡ್ತೀವಿ ಜಗತ್ತಲ್ಲಿ ಅಂತ. ಎಸ್, ಎಷ್ಟು ಪ್ರಕಾರದ ರೇಖಿಗಳನ್ನ ನಾವು ಜಗತ್ತಲ್ಲಿ ನೋಡ್ತೀವಿ. ಸೊ ಮೊದಲನೇದ್ ಬರ್ಕೋರಿ, ಒಂದು ಟಿಬೇಟಿಯನ್ ರೇಖಿ ಅಂತ ನೀವೆಲ್ಲರೂ ಕೇಳಿರ್ಬೋದು, ತಿಬ್ಬತಿ ರೇಖಿ ಅಂತ ಹೇಳ್ತಾರೆ ಇದು ಹಿಂದಿಯಲ್ಲಿ, ಟಿಬೇಟಿಯನ್ ರೇಖಿ. ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ಚೈನಾ ರೇಖಿ ಅಂತ, ಚೈನಾ ದೇಶದಲ್ಲಿರುವಂತಹ ರೇಖಿ ಇದೆ ನೋಡ್ರಿ, ಸಿಂಬಲ್ಸ್ ಗಳು ಸ್ವಲ್ಪ ವ್ಯತ್ಯಾಸ ಆಗಿ ಅಲ್ಲಿ ಒಂದು ರೇಖಿ ಪ್ರಸ್ತುತವಾಗಿ ಕಾರ್ಯ ಮಾಡುತ್ತೆ. ಅದಾದ್ಮೇಲೆ ಬರುತ್ತೆ ಜಪಾನೀಸ್ ರೇಖಿ ಅಂತ ಹೇಳಿ, ಅಂದ್ರೆ ಜಪಾನ್ ದೇಶದಲ್ಲಿ ಅವ್ರದೇ ಒಂದು ಕಲ್ಟನ, ಅಂದ್ರೆ ಅವ್ರದೇ ಒಂದು ಸಂಪ್ರದಾಯದಲ್ಲಿ ರೇಖಿಯನ್ನ ಬಳಸ್ತಿರ್ತಾರ ಅವ್ರು, ಹಾಗಾಗಿ ಅದು ಜಪಾನೀಸ್ ರೇಖಿ. ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ಮನಿ ರೇಖಿ ಅಂತ. ಮನಿ ರೇಖಿ ಅಂದ್ರೆ ಹಣಕಾಸಿಗೆ ಸಂಬಂಧಪಟ್ಟಿರುವಂತ ವೈಬ್ರೇಷನ್ ಅನ್ನ ಕ್ರಿಯೇಟ್ ಮಾಡಿ, ಮೂಲಾಧಾರ ಚಕ್ರ ಇದೆ ನೋಡ್ರಿ, ಅದನ್ನ ಆಕ್ಟಿವೇಟ್ ಮಾಡಿ ಮಾಡುವಂತ ಒಂದು ಮೆಡಿಟೇಷನ್, ಅದು ಮನಿ ರೇಖಿ ಅಂತ ಬರುತ್ತೆ. ಓನ್ಲಿ ಹಣ ಸಲುವಾಗಿ, ಅಬಂಡೆನ್ಸ್ ಸಲುವಾಗಿ ಅದನ್ನ ಯೂಸ್ ಮಾಡ್ತಿರ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ರಾಜಕ್ರಿಯಾ ರೇಖಿ ಅಂತ, ರಾಜಕ್ರಿಯಾ ರೇಖಿ. ಅದಾದ್ಮೇಲೆ ಕೊನೆಗೆ ಬರುತ್ತೆ ಕರುಣಾ ರೇಖಿ ಅಂತ ಹೇಳಿ. ಸೊ ಈಗ ನೀವು ಸರಿಯಾಗಿ ನೆನ್ಪಿಡ್ಬೇಕಂದ್ರ ಈ ಎಲ್ಲಾ ರೇಖಿಗಳ ಮೂಲ ತಾಯಿ ಬೇರು ಯಾವುದು ಅಂದ್ರ ಇಂಡಿಯನ್ ರೇಖಿ, ಬರ್ಕೋರ್ ಭಾರತೀಯ ರೇಖಿ. ಇದು ನಮ್ಗಿರುವಂತ ಹೆಮ್ಮೆ. ಈ ಹಿಂದೆ ನೀವು ರೇಖಿ ಎಲ್ಲಾದ್ರೂ ನೀವು ಲೆವೆಲ್ 1 ಲೆವೆಲ್ 2 ಕಲ್ತವ್ರು ಯಾರಾದ್ರೂ ಇದ್ದೀರೇನ್? ಸ್ವಲ್ಪ ಒಂದ್ಸಲ ಹಿಂಗ್ ಕೈ ಮಾಡ್ರಿ. ಹಿಂದೆ ನೀವು ಕಲ್ತಿರ್ತೀರಿ 3 days 4 days ಯಾರ್ದತ್ರನು. ಹಾ, ವಸಂತ್ ಸರ್ ಇಲ್ಲಿ ಕಲ್ತವ್ರು ಇದ್ದಾರೆ ಒಂದನೇ ಸ್ಕ್ರೀನ್ ಮೇಲೆ. ಸೆಕೆಂಡ್ ಎಲ್ಲಾದ್ರೂ ಕಲ್ತವ್ರು ಇರೋದು ಸ್ವಲ್ಪ ನನ್ಗೆ ಹಿಂಗ್ ಕೈ ಮಾಡ್ರಿ. ಹಾ, ಕೃಷ್ಣ ಸರ್ ಸಮೇತ ಕಲ್ತವ್ರು ಇದ್ದಾರೆ.
ನೀವು ಎಲ್ಲೇ ರೇಖೆಯನ್ನ ಕಲಿತೀರಿ ಅಲ್ಲಿ ಪ್ರತಿ ಸಲಾನು ಸಮೇತ ಫಸ್ಟ್ ಸೆಷನ್ ಮಾಡುವಾಗ ನಿಮ್ಗೆ ನಿಮ್ಮ ಗುರುಗಳು ಹೇಳಿರುವಂತದ್ದು ಈಗ್ಲೂ ನೆನಪು ಮಾಡ್ರಿ. ರೇಖಿ ಅನ್ನುವಂಥದ್ದಿದೆ ನೋಡ್ರಿ, ಡಾಕ್ಟರ್ ಮಿಕಾವೋ ಉಸೂಯಿ ಅವರು ಅದನ್ನ ಎಲ್ಲಿ ಗುರುತಿಸಿದ್ರು ಅಂದ್ರ ಋಗ್ವೇದದಿಂದ ಗುರುತಿಸಿದ್ರು. ಭಾರತಕ್ಕೆ ಬಂದು ಎಲ್ಲಾ ವೇದಗಳು ಉಪನಿಷತ್ತುಗಳು ಎಲ್ಲವನ್ನ ಅಧ್ಯಯನ ಮಾಡಿದ ಮೇಲೆ ಅವ್ರಿಗೆ ರೇಖಿಯ ಬಗ್ಗೆ ಅವ್ರಿಗೆ ಅರಿವಾಯ್ತು. ಹಾಗಾಗಿ ಆಧುನಿಕ ಜಗತ್ತಿನ ರೇಖಿಯ ಪಿತಾಮಹ ಅಂತ ನಾವ್ ಯಾರನ್ನ ಕರಿತೀವಿ ಅಂದ್ರೆ ಡಾಕ್ಟರ್ ಮಿಕಾವೋ ಉಸೂಯಿ ಅವ್ರಿಗೆ ಕರಿತೀವಿ. ಆದ್ರೆ ಅವ್ರು ಹೇಳ್ತಾರೆ ಏನು ಅಂದ್ರೆ ನಾನು ಇದನ್ನ ಭಾರತದಿಂದ ಗುರುತಿಸಿದ್ದೀನಿ, ಋಗ್ವೇದದಿಂದ ಗುರುತಿಸಿನಿ. ಹಾಗಾದ್ರೆ ನಾವು ಯೋಚನೆ ಮಾಡ್ಬೇಕಾಗಿರುವಂತದ್ದು ಏನು ಅಂದ್ರ 5,000 ವರ್ಷಗಳ ಹಿಂದೆನೆ ರೇಖಿ ನಮ್ ದೇಶದಲ್ಲಿ ಬಳಸ್ತಾ ಇದ್ರು. ಸರಿಯಾಗಿ ನೋಟ್ ಮಾಡ್ಕೋರಿ, ಮತ್ ದಾಖಲೆ ಸಮೇತ ಇವತ್ತು ಹೇಳ್ತೀನಿ ಭಾರತೀಯ ರೇಖೆ ಹೆಂಗಿದೆ ಅಂತ. 5,000 ವರ್ಷಗಳ ಹಿಂದೆ ರೇಖೆಯನ್ನ ನಮ್ಮ ದೇಶದಲ್ಲಿ ಅದು ಬಳಸಲಾಗ್ತಿತ್ತು. ಅದ್ರ ಹೆಸರು ಮಾತ್ರ ಏನಿತ್ತಂದ್ರ ವಶಿಷ್ಠ ವಿದ್ಯೆ ಅಂತ ಅನ್ನೋ ಹೆಸರು. ಬರ್ಕೋರಿ, ವಶಿಷ್ಠರು ಏನಿದ್ರು ನೋಡ್ರಿ, ಮಹರ್ಷಿ ವಶಿಷ್ಠರು ಈ ವಿದ್ಯೆಯನ್ನ ಸಾಕಷ್ಟು ಬಳಕೆ ಮಾಡಿದ್ರು. ಹಾಗಾಗಿ ನಮ್ಗೆ ಗೊತ್ತೇ ಆಗ್ಲಿಲ್ಲ ವಶಿಷ್ಠ ವಿದ್ಯೆ ಅಂದ್ರೆ ಇದಕ್ಕೆ ಹೇಳ್ತಿದ್ರು ಅಂತ ಹೇಳಿ. ಹಾಗಾಗಿ ಇದು ಎಲ್ಲಿಂದ ಮೂಲ ಯಾವುದು ಅಂದ್ರೆ ನಮ್ಮ ಭಾರತ. ಹಾಗಾಗಿ ಒಂದ್ ಮಾತ್ರ ನೀವು ನೆನ್ಪಿಡ್ರಿ, ಇಡೀ ನಮ್ಮ ಸೃಷ್ಟಿ ಇದೆ ನೋಡ್ರಿ, ಪೃಥ್ವಿ ಇದೆ ನೋಡ್ರಿ, ಆ ಪೃಥ್ವಿಯನ್ನ ಒಂದು ಮರಕ್ಕೆ ಹೋಲಿಸಿದ್ರೆ ಅದರ ಮೂಲ ತಾಯಿ ಬೇರು ಇದೆ ನೋಡ್ರಿ, ಅದು ಭಾರತ ಇದೆ. ಇದು ಹೆಮ್ಮೆಯಿಂದ ಹೇಳೋಣ ನಾವೆಲ್ಲ. ಅದು ಯಾರಿದೆ ಅಂದ್ರೆ ಭಾರತ ಇದೆ. ಪ್ರತಿಯೊಂದು ಜ್ಞಾನ ಇದ ಶೂನ್ಯವನ್ನ ಕಂಡಿಡ್ದವ್ರು ಯಾರ್ದೋ ಹೇಳ್ತೀವಿ, ಗ್ರಹಗಳನ್ನ ಹೇಳ್ತೀವಿ, ಉಪಗ್ರಹಗಳನ್ನ ಹೇಳ್ತೀವಿ, ಜ್ಯೋತಿಷ್ಯವನ್ನ ಹೇಳ್ತೀವಿ. ಇದು ಎಲ್ಲದರ ಮೂಲ ಎಲ್ಲಿ ಬರುತ್ತೆ ಅಂದ್ರೆ ನಮ್ಮ ಭಾರತದಲ್ಲಿ ಬರುತ್ತೆ. ಹಾಗಾಗಿ ರೇಖಿ ಮೂಲವಾಗಿ ಎಲ್ಲಿಂದ ಶುರು ಆಯ್ತು ಅಂದ್ರ ಋಗ್ವೇದದಿಂದ ಶುರುವಾಯ್ತು. ಈಗ ಬರ್ಕೋರಿ, ಋಗ್ವೇದದ 10ನೇ 60ನೇ ಮತ್ತು 12ನೇ ಶ್ಲೋಕದಲ್ಲಿ ಸರಿಯಾಗಿ ದಾಖಲೆ ಬರ್ಕೊ. ಮತ್ ನೀವೆಲ್ಲರೂ ಇಂಡಿಯನ್ ರೇಖಿಯ ಸ್ಟೂಡೆಂಟ್ಸ್, ನಾಳೆ ನನ್ನ ಜೊತೆಗೆ ನೀವು ಕಂಟಿನ್ಯೂ ಆಗಿ ಬಂದ್ರೆ ಇಂಡಿಯನ್ ರೇಖಿಯ ಮಾಸ್ಟರ್ಸ್, ಗ್ರ್ಯಾಂಡ್ ಮಾಸ್ಟರ್ಸ್ ಎಲ್ಲಾನು ಆಗಿರ್ತೀರಿ ನೀವು ಮುಂದೆ. ಋಗ್ವೇದದ 10, 60 ಮತ್ತು 12ನೇ ಶ್ಲೋಕದಲ್ಲಿ ಅಯಮ್ಯೇ ಹಸ್ತೋ ಭಗವಾನ್ ಅಯಮ್ಮೇ ಭಗವತ್ತರಂ ಅನ್ನುವಂತ ಒಂದು ಶ್ಲೋಕದಲ್ಲಿ ಅಯಮ್ಮೇ ಹಸ್ತೋ ಭಗವಾನ್ ಅಂದ್ರ ನನ್ನ ಹಸ್ತದೊಳಗೆ ಪರಮಾತ್ಮನ ಶಕ್ತಿ ಇದೆ ಅನ್ನುವಂತ ದಾಖಲೆ ಇದೆ ನೋಡ್ರಿ, ಋಗ್ವೇದದಲ್ಲಿ ಸಿಗುತ್ತೆ. ಹಾಗಾಗಿ ನಾವು ಗುರುತಿಸಬೇಕಾಗಿರುವಂತದ್ದು ಏನು ಅಂದ್ರೆ ಇದು ನಮ್ಮದೇ, ಇದನ್ನ ನಾವು ಹೆಮ್ಮೆಯಿಂದ ಹೇಳೋಣ. ಒಂದು ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ಅಥರ್ವ ವೇದದಲ್ಲಿ ಬರೀರಿ. ಮತ್ತೆ ಎಲ್ಲಾ ಜ್ಞಾನದ ಬಹಳ ಮೂಲವಾಗಿರುವಂತ ಸೀಕ್ರೆಟ್ಗಳು ನಮ್ಗೆ ಎಲ್ಲಿ ಸಿಗುತ್ತೆ ಅಂದ್ರೆ ಅಥರ್ವ ವೇದದಲ್ಲಿ ಸಿಗುತ್ತೆ. ಅಥರ್ವ ವೇದದಲ್ಲಿ ಸಾಕಷ್ಟು ಮಾಹಿತಿಗಳನ್ನ ನಾವು ನೋಡ್ಬೋದು. ಹಾಗಾಗಿ ಅಥರ್ವ ವೇದದಲ್ಲಿ ಏನ್ ಹೇಳುತ್ತೆ ಅಂತ ಹೇಳಿ ಬರ್ಕೋರಿ, ನನ್ನ 2 ಅಂಗೈಗಳಲ್ಲಿ, ವರ್ಡ್ ಸರಿಯಾಗಿ ಬರ್ಕೋರಿ, ನನ್ನ 2 ಅಂಗೈಯಲ್ಲಿ ಬ್ರಹ್ಮಾಂಡದ ಅನಂತ ಶಕ್ತಿ ಇದೆ. ನನ್ನ 2 ಅಂಗೈಯಲ್ಲಿ ಬ್ರಹ್ಮಾಂಡದ ಅನಂತ ಶಕ್ತಿ ಇದೆ. ನಾನು ಇದನ್ನು ವಿಶ್ವ ಕಲ್ಯಾಣಕ್ಕಾಗಿ ಬಳಸುತ್ತೇನೆ. ನಾನು ಇದನ್ನು ವಿಶ್ವ ಕಲ್ಯಾಣಕ್ಕಾಗಿ ಬಳಸುತ್ತೇನೆ ಅನ್ನುವಂಥದ್ದು ಅಥರ್ವ ವೇದದಲ್ಲಿ ನಾವು ನೋಡ್ತೀವಿ. 2ನೇ ದಾಖಲೆ. ಅದಾದ್ಮೇಲೆ ನೆಕ್ಸ್ಟ್ 3ನೇದ್ ಬರ್ಕೋರಿ, ತೈತೇರಿಯ ಅನ್ನುವಂತಹ ಉಪನಿಷತ್ನಲ್ಲಿ ಭೃಗು ಋಷಿ ಮತ್ತೆ ವರುಣ ಋಷಿ ಅನ್ನುವಂತ ಒಂದು ಸಂವಾದದಲ್ಲಿ, ತೈತೇರಿಯ ಉಪನಿಷತ್ನ ಭೃಗು ಋಷಿ ಮತ್ತೆ ವರುಣ ಋಷಿಯ ಸಂವಾದದಲ್ಲಿ ಚಕ್ರಗಳ ಬಗ್ಗೆ, ಎನರ್ಜಿಯ ಬಗ್ಗೆ ನಾವು ನೋಡ್ತೀವಿ. ಶರೀರದ ಶಕ್ತಿ ಕೇಂದ್ರಗಳ ಬಗ್ಗೆ ಅಲ್ಲಿ ದಾಖಲೆ ಇದೆ. ಎಸ್. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ಗೋರಖ್ನಾಥ್ ಮಚೀಂದ್ರನಾಥ್ ಅಂತ ಹೆಸರು ಕೇಳಿದ್ರಿ? ಯಾರ್ಯಾರು ಕೇಳಿದ್ರಿ? ನಮ್ಮ ಭಾಗದಲ್ಲಿ ಬಹಳ ಫೇಮಸ್. ನೀವು ಬೀದರ್, ಗುಲ್ಬರ್ಗ ಈ ರೂಟಿಗೆ ಬಂದ್ರೆ, ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಬಂದ್ರೆ, 5-6 ಜಿಲ್ಲೆಗಳಿಗೆ ಬಂದ್ರೆ ಅಲ್ಲಿ ಘಾಣಗಾಪುರ ಅಂತ ಊರ್ ಬರುತ್ತೆ. ಎಸ್, ಅಲ್ಲಿ ಗೋರಖ್ನಾಥರು, ಮಚೀಂದ್ರನಾಥರು, ನವನಾಥರು ಅಂತ 9 ನಾಥರು ಆಗಿ ಹೋಗಿರುವಂತ ನಾಥ ಪರಂಪರೆ ಅಂತ ಬರುತ್ತೆ. ಒಂದು ಯಾವ ರೀತಿ ಶರಣರು, ಸಂತರು, ಮಹಾತ್ಮರು, ಸೂಫಿಗಳಿದ್ರು ನೋಡ್ರಿ, ಅದೇ ರೀತಿ ಒಂದು ಪಂಥ ಆಗಿ ಹೋಗಿದ್ದಿದೆ, ಅದು ನವನಾಥ ಪಂಥ. ಅದರಲ್ಲಿ ಬರುವಂತ ಗೋರಖನಾಥರ ಗೋರಖ ಸಂಹಿತೆಯಲ್ಲಿ, ನಾಥ ಸಂಹಿತೆ ಅಂತದ್ರ ಹೆಸರು ಬರೀ, ಗೋರಖನಾಥರು ಬರೆದಿರುವಂತ ನಾಥ ಸಂಹಿತೆಯ
ಸುಮಾರು 40% ಕೃತಿ, ಆ ಕೃತಿಯ ಫೋಟೋ ನಿಮ್ಗೆ ಹಾಕ್ತೀನಿ, ನೀವು ಬೇಕಾದ್ರೆ ಸರ್ಚ್ ಮಾಡ್ರಿ, ಒಂದ್ಸಲ ಓದ್ತೀನಿ ಅಂದ್ರೆ ಓದ್ಬೋದು. 40% ಆ ಪುಸ್ತಕದ 40% ರೇಖಿಯ ಬಗ್ಗೆ, ನಾಡಿ ಅಧ್ಯಯನದ ಬಗ್ಗೆ, ಮತ್ತೆ ಚಕ್ರಗಳ ಬಗ್ಗೆ, ಎನರ್ಜಿ ಬಗ್ಗೆ ಅಲ್ಲಿ ಮಾಹಿತಿ ಸಿಗುತ್ತೆ. ನಮ್ಗೆ 4 ಮಾಹಿತಿ ಸಿಗುತ್ತೆ ನಿಮ್ಗೆ. ರೇಖಿಯ ಬಗ್ಗೆನೂ ಅಲ್ಲಿ ಮಾಹಿತಿ ಸಿಗುತ್ತೆ, ನಮ್ಮ ಶರೀರದಲ್ಲಿರುವಂತಹ ಚಕ್ರಗಳ ಬಗ್ಗೆನೂ ನಿಮ್ಗೆ ಮಾಹಿತಿ ಸಿಗುತ್ತೆ. ಅದಾದ್ಮೇಲೆ ನಾಡಿಗಳ ಬಗ್ಗೆ 72,000 ನಾಡಿಗಳಿವೆ ಅಂತ ಅಲ್ಲಿ ದಾಖಲೆ ಸಮೇತ ಹೇಳ್ತಾರೆ. 72,000 ನಾಡಿಗಳು ನಮ್ಮ ಶರೀರದಲ್ಲಿ ಕೆಲಸ ಮಾಡ್ತವೆ. ಅಷ್ಟುದೆಲ್ಲ ಮಾಹಿತಿ ಸಿಗುತ್ತೆ. ಅದಾದ್ಮೇಲೆ ನಮ್ಮ ಎನರ್ಜಿ ಮತ್ತು ಫ್ರೀಕ್ವೆನ್ಸಿ ಇದೆ ನೋಡ್ರಿ, ಅದನ್ನ ಯಾವ ರೀತಿ ನಾವು ಅಂದ್ರೆ ಹೆಚ್ಚು ಮಾಡೋದು ಯಾವ ರೀತಿ ಅನ್ನುವಂಥದ್ದು ನಾವು ಗೋರಖ ಸಂಹಿತೆಯಲ್ಲಿ ನೋಡ್ತೀವಿ. ನಿಮ್ಗೆ ಅದು ಪುಸ್ತಕನು ತೋರಿಸ್ತೀನಿ, ಓಕೆನಾ? ಸೊ ಅದಾದ್ಮೇಲೆ ನಿಮ್ಗೆಲ್ಲರಿಗೂ ಹೇಳೋದು ಏನು ಅಂದ್ರೆ, ಇಷ್ಟೆಲ್ಲಾ ದಾಖಲೆಗಳ ಜೊತೆಗೆ ಇನ್ನೂ ಒಂದಿಷ್ಟು ದಾಖಲೆಗಳನ್ನ ನಿಮ್ಗೆ ಪ್ರೆಸೆಂಟ್ ಮಾಡ್ತೀನಿ. ಒಂದ್ ನಿಮಿಷ ವೇಟ್ ಮಾಡ್ರಿ. ಎಸ್, ಇದು ನಿಮ್ ಕಾಣ್ತಾ ಇದೆ ಅಂತ ಹೇಳಿ ಅನ್ಕೊಂಡಿನಿ. ಶ್ರೀಮದ್ ದೇವಿ ಭಾಗವತ ಮಹಾಪುರಾಣ ಅಂತ, ಶ್ರೀಮದ್ ದೇವಿ ಭಾಗವತ ಮಹಾಪುರಾಣದ ಪ್ರಥಮ ಖಂಡದಲ್ಲಿಯೂ ಸಮೇತ ರೇಖಿಯನ್ನ ಕುರಿತು ಹೇಳಲಾಗಿದೆ. ಎಸ್, ಇದು ಗೋರಖ್ ಸಂಹಿತೆ ಇದೆ ನೋಡ್ರಿ, ಇಲ್ಲಿರುವಂತ ಪುಸ್ತಕ. ಕಾಣ್ತಾ ಇಲ್ಲ? ವೇಟ್ ಮಾಡ್ರಿ ಒಂದ್ ನಿಮಿಷ. ಎಸ್, ಈ ಕಾಣ್ತಾ ಇದು ನಾಥ ಸಂಹಿತೆ. ತೇಜಸ್ವಿನಿ ಮ್ಯಾಮ್, ನೀವು ನನ್ ಕಾಣ್ತಾ ಇದ್ದೀರಿ? ಬಸವಣ್ಣ, ಹಾ, ನೀವು ಸ್ವಲ್ಪ ಕಾಣಿದ್ರಿ ಹಿಂಗ್ ಕೈ ಮಾಡ್ರಿ ನಂಗೆ ಗೊತ್ತಾಗುತ್ತೆ. ಎಸ್, ಇದು ನಾಥ ಸಂಹಿತೆ ಅಂತ ಹೇಳಿ ಬರುತ್ತೆ. ಇದು ತಂತ್ರ ಮತ್ತು ಯೋಗ, ತಂತ್ರ ಮಂತ್ರ ಎಲ್ಲ ಇರುತ್ತೆ ನೋಡ್ರಿ. ಅದರಲ್ಲಿ ತಂತ್ರವನ್ನ ಯಾವ ರೀತಿ ಸಿದ್ಧಿ ಮಾಡ್ಬೇಕು, ಯೋಗವನ್ನ ಯಾವ ರೀತಿ ಸಿದ್ಧಿ ಮಾಡ್ಬೇಕು ಅನ್ನುವಂತ ಕೃತಿಯ 40% ಇದೆ ನೋಡ್ರಿ. ಇದರಲ್ಲಿ ನಮ್ಗೆ ರೇಖಿಯನ್ನ ಕುರಿತು, ಚಕ್ರವನ್ನ ಕುರಿತು, ನಾಡಿ ಅಧ್ಯಯನ ಕುರಿತು, ಮತ್ತೆ ಎನರ್ಜಿ ಫ್ರೀಕ್ವೆನ್ಸಿಗಳನ್ನ ಕುರಿತು ಇಲ್ಲಿ ನಮ್ಗೆ ಮಾಹಿತಿ ಸಿಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ, ಇದು ಶ್ರೀಮದ್ ದೇವಿ ಭಗವತ್ ಮಹಾಪುರಾಣ ಅಂತಿದೆ. ಶ್ರೀಮದ್ ದೇವಿ ಭಾಗವತ ಮಹಾಪುರಾಣದ ಪ್ರಥಮ ಖಂಡದಲ್ಲೂ ಸಮೇತ ರೇಖಿಯನ್ನ ಕುರಿತು, ಅಂದ್ರೆ ನಮ್ಮ ಹಸ್ತದಲ್ಲಿರುವಂತ ಶಕ್ತಿಯ ಸಂಚಲನ ಯಾವ ರೀತಿ ಆಗುತ್ತೆ ಅನ್ನುವುದು ಈ ಒಂದು ಕೃತಿಯಲ್ಲಿ ನೋಡ್ಬೋದು. ಸೊ ಹಾಗಾಗಿ ಇಷ್ಟು ಎಲ್ಲ ದಾಖಲೆಗಳ ಜೊತೆಗೆ ಡಾಕ್ಟರ್ ಮಿಕಾವೊ ಉಸುವಿ ಅವರು ಹೇಳ್ತಾರ, ಇದು ಮೂಲ ಯಾವುದು ಅಂದ್ರೆ ಭಾರತ ಅಂತ. ಹಾಗಾಗಿ ನಮ್ಗೆ ನಾವು ಹೆಮ್ಮೆ ಪಡ್ಬೇಕಾಗಿರುವಂತ ವಿಷಯ ಏನು ಅಂದ್ರ, ಇದು ನಮ್ಮ ದೇಶದ ಮೂಲ. ಹಾಗಾಗಿ ನಮ್ಗೆ ಯಾವ ರೀತಿ ನಮ್ಮ ಸ್ವಭಾವ ಏನಾಗಿದೆ ಅಂದ್ರೆ ಎಲ್ಲ ಹೊರಗಿನಿಂದ ಬರ್ಬೇಕು ನೋಡ್ರಿ, ನಾವು ಎಕ್ಸೆಪ್ಟ್ ಮಾಡ್ಕೊಂಡಿರ್ತೀವಿ. ಸೊ ಹಾಗಾಗಿ ಯಾವಾಗ ಇದು ನಮ್ಮ ದೇಶದಲ್ಲಿನೇ ಋಗ್ವೇದದಿಂದ ಇದು ಪ್ರಾರಂಭವಾಯ್ತು, ಅದಾದ ನಂತರ ಏನಾಯ್ತು ಅಂದ್ರೆ ನಿಮ್ಗೆಲ್ಲ ಗೊತ್ತಿರ್ಲಿ, ಇತಿಹಾಸ ನಿಮ್ಗೆಲ್ಲರಿಗೂ ಗೊತ್ತಿದೆ. ಸಂಸ್ಕೃತ ಇದೆ ನೋಡ್ರಿ, ಇಡೀ ಜಗತ್ತಿನ ಅತ್ಯಂತ ಪುರಾತನವಾದ ಮತ್ತು ಅತ್ಯಂತ ಶ್ರೇಷ್ಠವಾದ ಭಾಷೆ ಸಂಸ್ಕೃತ. ಆದ್ರೆ ಇವತ್ತದು ಸಾಮಾನ್ಯ ಜನರ ಜೊತೆಗೆ ಒಡನಾಟ ಇಲ್ಲದೆ ಇರೋ ಕಾರಣಕ್ಕಾಗಿ ಆ ಸಂಸ್ಕೃತ ಏನಾಯ್ತು ಅಂದ್ರೆ ಲುಪ್ತ ಆಗಿ ಹೋಗಿರುವಂತದ್ದು ನಿಮ್ಗೆಲ್ಲ ಗೊತ್ತಿದೆ. ಒಂದ್ ನೆನ್ಪಿಡ್ರಿ, ಜಗತ್ತಲ್ಲಿ ಯಾವುದನ್ನ ನಾವು ಬಳಸ್ತೀವಿ ನೋಡ್ರಿ ಅದು ಮಾತ್ರ ಉಳಿಯುತ್ತೆ, ಯಾವುದನ್ನ ಬಳಸೋದಿಲ್ಲ ನೋಡ್ರಿ ಅದು ಏನಾಗುತ್ತೆ ಅಂದ್ರ ಸೈಡ್ ಆಗುತ್ತೆ. ಸೊ ಸೇಮ್ ಅದೇ ರೀತಿ ಏನಾಯ್ತು ಅಂದ್ರ ಇಲ್ಲಿ ವೇದಗಳಿರ್ಬೋದು, ಉಪನಿಷತ್ಗಳಿರ್ಬೋದು ಒಂದು ಪಂಗಡಕ್ಕೆ ಅಥವಾ ಕೆಲವರಿಗೆ ಮಾತ್ರ ಸೀಮಿತ ಆಯ್ತು. ಯಾವಾಗ ಅದು ಕೆಲವರಿಗೆ ಮಾತ್ರ ಸೀಮಿತ ಆಯ್ತು ನೋಡ್ರಿ, ಅದು ಏನಾಯ್ತು ಅಂದ್ರೆ ಸರ್ವೇ ಸಾಮಾನ್ಯ ಜನರಿಗೆ ನಿಲುಕಲಾರದಂತ ಪರಿಸ್ಥಿತಿ ಬಂತು. ಹಾಗಾಗಿ ಈ ಇಂತಹ ಮಹತ್ತರವಾದ ಜ್ಞಾನ ಇತ್ತು, ಅದು ಬರ್ತಾ ಬರ್ತಾ ಏನಾಯ್ತು ಅಂದ್ರೆ ಲುಪ್ತ ಆಯ್ತು. ಬರ್ಕೋರಿ, ಲುಪ್ತ ಆಗೋದಂದ್ರೆ ಏನು ಅಂದ್ರೆ ಇದೆ, ಆದ್ರೆ ನನಗ್ ಗೊತ್ತಿಲ್ಲ ಅಷ್ಟೇ. ಸೂರ್ಯ ಹೊರಗಿದ್ದಾನ, ಆದ್ರೆ ನನ್ನ ಮನೆಯಲ್ಲಿದ್ದೀನಿ, ನನಗ್ ಗೊತ್ತಿಲ್ಲ ಅಷ್ಟೇ, ಆದ್ರೆ ಹೊರಗ್ ಸೂರ್ಯ ಇದ್ದಾನೆ. ಸೇಮ್ ಅದೇ ರೀತಿ ರೇಖಿ ಜಗತ್ತಲ್ಲಿ ಇತ್ತು, ಆದ್ರೆ ನನ್ಗದು ಗೊತ್ತಿರ್ಲಿಲ್ಲ. ರೀಸನ್ ಏನು ಅಂದ್ರೆ ಅದು ಲುಪ್ತ ಆಗಿತ್ತು, ಅದು ಗುಪ್ತವಾಗಿ ವರ್ಕ್ ಮಾಡ್ತಾ ಇತ್ತು. ಹಾಗಾಗಿ ಆಧುನಿಕ ಜಗತ್ತಿಗೆ ಬಂದಾಗ ಡಾಕ್ಟರ್ ಮಿಕಾವೊ ಉಸುವಿ ಅವ್ರು ಏನ್ ಮಾಡಿದ್ರು ಅಂದ್ರೆ ಇದನ್ನ ಬಹಳ ದೊಡ್ಡ ಲೆವೆಲ್ ನಲ್ಲಿ ಅದು ಪ್ರಚಾರ ಮಾಡಿದ್ರು. ಅದ್ರದ್ದು ಇತಿಹಾಸವನ್ನು ಸಮೇತ ನಾನು ನಿಮ್ಗೆ ಹೇಳ್ತೀನಿ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸಿನ್. ಪುನಃ ಮತ್ತೊಂದು ದಾಖಲೆ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ. ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸಿನ್, NLM ಅಂತ ಹೇಳ್ತಾರೆ. ನ್ಯಾಷನಲ್ ಲೈಬ್ರರಿ ಆಫ್ ಮೆಡಿಸಿನ್ ಏನ್ ಹೇಳುತ್ತೆ ಅಂದ್ರ, ಇದು ಒಂದು ಪ್ರಮಾಣೀಕೃತ ಚಿಕಿತ್ಸೆ ಅಂತ.
ಇದು ಒಂದು ಪ್ರಮಾಣೀಕೃತ ಚಿಕಿತ್ಸೆ. ಇದು ಭ್ರಮೆ ಅಲ್ಲ, ರೇಖಿ ಭ್ರಮೆ ಅಂತ ಯಾವತ್ತು ದಯವಿಟ್ಟು ತಿಳ್ಕೊಬೇಡ್ರಿ. ರೇಖಿ ಏನ್ ಮಾಡುತ್ತೆ, ನಾವು ಯಾವ ರೀತಿ ಹೀಲಿಂಗ್ ನಮ್ಗೆ ಸಿಗುತ್ತೆ ಅಂದ್ರ ನಮ್ಮ ಶರೀರದಲ್ಲಿರುವಂತಹ ಎನರ್ಜಿ ಫ್ರೀಕ್ವೆನ್ಸಿ ಬ್ರಹ್ಮಾಂಡದ ಎನರ್ಜಿಯ ಜೊತೆಗೆ ಏನಾಗುತ್ತೆ ಅಂದ್ರೆ ಜೋಡಿಸ್ಕೊಳ್ಳುತ್ತೆ. ಆ ಜೋಡಿಸ್ಕೊಂಡಾಗ ಏನಾಗುತ್ತೆ ಅಂದ್ರೆ ಅನಂತ ಬ್ರಹ್ಮಾಂಡದ ಶಕ್ತಿ ನಮ್ಮ ಒಳಗೆ ಏನಾಗುತ್ತೆ ಅಂದ್ರೆ ಎಂಟರ್ ಆಗೋದಕ್ಕೆ ಶುರು ಆಗುತ್ತೆ. ನೀವ್ ಎಷ್ಟೆಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ನೋಡ್ರಿ, ಅಷ್ಟಷ್ಟು ಎನರ್ಜಿ ನಿಮ್ಗೆ ಫೀಲ್ ಆಗುತ್ತೆ. ನೀವ್ ಹಿಂಗ್ ತಿಳ್ಕೊಬೇಡ್ರಿ 3 ದಿನ ಕಲ್ತ ಮೇಲೆ ನನಗೆ ರೇಖಿ ಬರುತ್ತೆ, 3 ದಿನದ ನಂತರನೇ ನಿಮ್ಗೆ ಪ್ರಾಕ್ಟೀಸ್ ಮಾಡೋದಿರುತ್ತೆ. ನೀವ್ ಎಷ್ಟೆಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ನೋಡ್ರಿ ಅಷ್ಟಷ್ಟು ನಿಮ್ಗೆ ರಿಸಲ್ಟ್ ಬರುತ್ತೆ. ಹಾಗಾಗಿ ರೇಖಿ ಯಾವ ಯಾವ ಏರಿಯಾದಲ್ಲಿ ನಿಮ್ಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿ ಬರ್ಕೋರಿ. ರೇಖಿ ಯಾವ ಏರಿಯಾದಲ್ಲಿ ನಿಮ್ಗೆ ಅಗತ್ಯ ಇದೆ ಸ್ವಲ್ಪ ನೋಟ್ ಮಾಡ್ಕೋರಿ. ಸ್ವಲ್ಪ ನಾನ್ ನಿಮ್ಗೆ ಕ್ವಶನ್ ಮಾಡ್ತೀನಿ, ಯಾರೆಲ್ಲರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಯಾರಿಗಿದೆ, ಶಾರೀರಿಕ ಸಮಸ್ಯೆ? ಒಂದ್ ನಿಮಿಷ ನಾನು ಚಾಟ್ ಬಾಕ್ಸ್ ಇದೆ ನೋಡ್ರಿ, ಆನ್ ಮಾಡ್ರಿ. ಒಂದ್ಸಲ ಮೀ ಅಂತ ಟೈಪ್ ಮಾಡಿ. ಹೆಲ್ತ್ ಇಶ್ಯೂ ಅಂದ್ರ ತಲೆಯಿಂದ ಕಾಲಿನ ಬೆರಳಿನ ತನ್ ಒಂದರ ಒಂದ್ ಏನಾದ್ರೂ ಇದ್ದೇ ಇರುತ್ತೆ ಅಂತ. ಎಸ್ ಶೈಲಜಾ ಮ್ಯಾಮ್, ಅರುಣ್, ಎಸ್ ಚಂದ್ರಶೇಖರ್, ತೇಜಸ್ವಿನಿ, ಪ್ರವೀಣ್, ಎಸ್ ಎಸ್ ದುಂಡಪ್ಪ, ಸವಿತಾ, ಆಲ್ಮೋಸ್ಟ್ ಸಾಕಷ್ಟು ಜನ ಇದ್ದೀರಿ. ಎಸ್ ಓಕೆ 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 ಸೊ ಈಗ ಬರ್ಕೋರಿ. ರೇಖಿ ಏನ್ ಮಾಡುತ್ತೆ ಅಂದ್ರ ನೀವು ರೇಖಿಯ ಪ್ರಾಕ್ಟೀಸ್ ಮಾಡುವಾಗ, ಮೆಡಿಟೇಷನ್ ಮಾಡುವಾಗ ನಿಮ್ಮ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ಉತ್ಪತ್ತಿ ಆಗುತ್ತೆ. ಸೈಂಟಿಫಿಕ್ ರೀಸನ್ ಹೇಳತ್ತೀನ. ಹೆಲ್ತ್ ಇಶ್ಯೂ, ಆರೋಗ್ಯದ ಸಮಸ್ಯೆ ಯಾರಿಗೂ ಇದೆ ನೋಡ್ರಿ, 100ಕ್ಕೆ 100ರಷ್ಟು ಅಲ್ಲಿ ಪರಿಹಾರ ಇದೆ. ಆದ್ರೆ ಆ ಪರಿಹಾರಕ್ಕೆ ನೀವು ಮಾಡ್ಬೇಕಾಗಿರುವಂತಹ ಕೆಲಸ ಏನು ಅಂದ್ರ ಅದ್ರ ಜೊತೆಗೆ ಜೋಡಿಸ್ಕೊಳ್ಬೇಕು. ನೀವು ಮೆಡಿಟೇಷನ್ ಕಂಪ್ಲೀಟ್ ಆಗಿ ಕಂಟಿನ್ಯೂ ಆಗಿ ಮಾಡ್ತಾ ಇರ್ಬೇಕು. ಅವಾಗ ಏನಾಗುತ್ತೆ ಅಂದ್ರೆ ನಿಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಉತ್ಪತ್ತಿ ಆಗುತ್ತೆ. ಯಾವ ರೀತಿ ಅಂದ್ರೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಇದೆ ನೋಡ್ರಿ, ಬರ್ಕೋರಿ. ನಮ್ಮ ಪೀನಿಯಲ್ ಮತ್ತು ಪಿಟ್ಯೂಟರಿ ಅನ್ನುವಂತಹ 2 ಗ್ರಂಥಿಗಳು, ಪೀನಿಯಲ್ ಮತ್ತು ಪಿಟ್ಯೂಟರಿ ಅನ್ನುವಂತಹ 2 ಗ್ರಂಥಿಗಳು ಯೂನಿವರ್ಸ್ ನ ಜೊತೆಗೆ ಕನೆಕ್ಟ್ ಇವೆ. ಅವು ಅದಕ್ಕೆ ಬಹಳ ಸಲ ನೀವು ನೋಡ್ರಿ, ಬೇಕಾದ್ರೆ ಯಾರನ್ನು ನಾವು ನೆನ್ಪು ಮಾಡ್ತಾ ಇರ್ತೀವಿ, ಅವ್ರ ಫೋನ್ ಬರುತ್ತೆ. ಯಾರ್ಯಾರಿಗೆ ಫೀಲ್ ಇದೆ? ಸುಮ್ನೆ ಜಸ್ಟ್ ಅವ್ರ ನೆನಪು ಮಾಡ್ತೀವಿ, ಅಥವಾ ಏನೋ ಸ್ವಲ್ಪ ಬೇಸರ ತಕ್ಷಣಕ್ಕೆ ಅವ್ರ ಕಾಲ್ ಬರುತ್ತೆ. ಅವಾಗಿಂದಾಗಿ ಹೇಳ್ತೀರಿ ನೀವು, ನಾನ್ ನಿನಗೆ ನೆನ್ಸ್ಲತ್ತೀನಿ, ನೀ ನನ್ ಕಾಲ್ ಮಾಡಿದಿ. ರೀಸನ್ ಎನರ್ಜಿ, ಒಂದು ಕನೆಕ್ಷನ್ ಇದೆ. ಸೊ ಹಾಗಾಗಿ ಪೀನಿಯಲ್ ಮತ್ತು ಪಿಟ್ಯೂಟರಿ ಗ್ರಂಥಿಯ ಜೊತೆಗೆ ಬ್ರಹ್ಮಾಂಡದ ಶಕ್ತಿ ಬಹಳ ಬೇಗ ಕನೆಕ್ಟ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ನಿಮ್ಗೆ ರಿಸಲ್ಟ್ ಬರುತ್ತೆ. ಅದಾದ್ಮೇಲೆ 2ನೇದು, ಯಾರ್ಯಾರು ಇಲ್ಲಿ ಡಾಕ್ಟರ್ಸ್ ಇದ್ದೀರಿ, ಡಾಕ್ಟರ್ ಪ್ರೊಫೆಷನ್ ಒಳಗಿದ್ದೀರಿ, ಸ್ವಲ್ಪ ಇದ್ರೆ ನಿಮ್ ಜೊತೆಗೆ ನಾನು ಮಾತಾಡ್ತೀನಿ 1 ನಿಮಿಷ. ಸ್ವಲ್ಪ ಇದ್ರೆ ಹಿಂಗ್ ಕೈ ಮಾಡ್ರಿ. ಡಾಕ್ಟರ್ಸ್ ಪ್ರತಿ ಬ್ಯಾಚ್ ನಲ್ಲಿ 1, 2, 3 ಜನ ಬಂದೇ ಬರ್ತಾರೆ ನನ್ನ ಹತ್ರ. ಯಾರಾದ್ರೂ ಇದ್ರ, ಯಾರ ಆಯುರ್ವೇದಿಕ್ ಇರ್ಲಿ ಅಥವಾ ಯಾರಾದ್ರೂ ಡಾಕ್ಟರ್ಸ್ ಇದ್ರ ಈಗ ಬರ್ಕೋರಿ. ಯಾರು ಈ ಬ್ಯಾಚ್ ಅಲ್ಲಿ ಅಂತೂ ಕಾಣ್ತಾ ಇಲ್ಲ, ಈಗ ಬರೀರಿ. ನಾವು ತೆಗೆದುಕೊಳ್ಳುವಂತಹ ಗುಳಿಗೆಗಳಿದ್ದಿರುತ್ತೆ ನೋಡ್ರಿ, ಟ್ಯಾಬ್ಲೆಟ್ಸ್ ಅಥವಾ ಟ್ರೀಟ್ಮೆಂಟ್. ಇವತ್ ಬೇಕಾದ್ರೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಡಾಕ್ಟರ್ಸ್ ಇದ್ರು ಈ ವರ್ಡ್ ಅನ್ನ ನನ್ನ ಎದುರಿಗೆ ಬರ್ಕೋರಿ. ತಕ್ಷಣಕ್ಕೆ ಫೋನ್ ಮಾಡ್ರಿ, ಮೇಡಮ್ ಒಬ್ರು ಹಿಂಗ್ ಹೇಳತ್ತಾರ, ಸತ್ಯ ಹೇಳಿದಾರ ಸುಳ್ಳು ಹೇಳಿದಾರ ಅಂತ ಅವ್ರ ಹತ್ರ ಕನ್ಫರ್ಮ್. ಯಾರಾದ್ರೂ ನಿಮ್ಮಲ್ಲಿ ಇರ್ಬೋದಲ್ಲ ಫ್ಯಾಮಿಲಿಯಲ್ಲಿ. ನಾನಂತೂ ಭ್ರಮೆದಾಗ ಹೇಳಂಗಿಲ್ಲ, ಎಲ್ಲ ನನ್ನ ಹತ್ರ ದಾಖಲೆ ಇಟ್ಟೆ ಹೇಳ್ತೀನಿ. ಈಗ ಬರ್ಕೋರಿ. 100ಕ್ಕೆ 90% ಟ್ಯಾಬ್ಲೆಟ್ಸ್ ಗಳು ನಾವೇನ್ ಯೂಸ್ ಮಾಡ್ತೀವಿ ನೋಡ್ರಿ, ಅವು ಯೂಸ್ ಮಾಡ್ತೀವಿ ಅಂದ್ರೆ ಸೈಕೋಸೊಮೆಟಿಕ್ ಟ್ಯಾಬ್ಲೆಟ್ಸ್ ಅಂತ. ಚಂದ ಶಬ್ದ ಬರಿ, ಸೈಕೋಸೊಮೆಟಿಕ್ ಟ್ಯಾಬ್ಲೆಟ್ಸ್ ಅಂದ್ರೆ ಏನು ಅಂದ್ರ, ನಾವು ಯಾವಾಗ ಟ್ಯಾಬ್ಲೆಟ್ ಅನ್ನ ತಗೊಂಡಿರ್ತೀವಿ ನೋಡ್ರಿ, ಗುಳಿಗೆ ತಗೊಂಡಿರ್ತೀವಿ ನೋಡ್ರಿ, ನಮ್ಮ ಬ್ರೈನ್ ನ ವೇವ್ಸ್ ಗೆ ಒಂದು ಮೆಸೇಜ್ ಹೋಗಿರುತ್ತೆ. ಏನು ಅಂದ್ರ, ಇವತ್ ನಾನ್ ಟ್ಯಾಬ್ಲೆಟ್ ಹಾಕೊಂಡಿನಿ, ಆರಾಮಾಗುತ್ತೆ. ತಲೆನೋವು ಬಂದಿದೆ, ಏನ್ ಮಾಡ್ತೀವಿ, ನಮ್ಗೆ ವಿಶ್ವಾಸ ಇರುವಂತ 1-2 ಯಾವ್ದೋ ಟ್ಯಾಬ್ಲೆಟ್ಸ್ ಅನ್ನ ಮನೆಗೆ ಇಟ್ಕೊಂಡಿರ್ತೀವಿ, ಅಥವಾ ಡಾಕ್ಟರ್ಸ್ ಹತ್ರ ಹೋಗಿರ್ತೀವಿ, ಅವ್ರು ಬರ್ಕೊಟ್ಟಿರ್ತಾರೆ, ನಾವು ತಗೊಂಡ್ ಬಂದಿರ್ತೀವಿ. ಯಾವಾಗ ನುಂಗಿ ನೀರ್ ಕುಡಿತೀವಿ ನೋಡ್ರಿ, ನೀರ್ ಕುಡಿದ ತಕ್ಷಣಕ್ಕೆ ಮೈಂಡಿಗೆ ಬ್ರೈನಿಗೆ ಏನಾಗುತ್ತೆ, ಒಂದು ಮೆಸೇಜ್ ಪಾಸ್ ಆಗುತ್ತೆ, ಏನು ಟ್ರೀಟ್ಮೆಂಟ್ ಮುಗೀತು. ಸೊ ಈಗ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು ಏನು ಅಂದ್ರ, ನಿಮಗೆ ಚಿಕಿತ್ಸೆ ಕೊಟ್ಟಿರುವುದು ಆ ಟ್ಯಾಬ್ಲೆಟ್ಸ್ ಅಲ್ಲೇ ಅಲ್ಲ. ಚಿಕಿತ್ಸೆ ಕೊಟ್ಟಿರುವಂತದ್ದು ಯಾವುದು ಅಂದ್ರ, ನೀವು ಕೊಟ್ಟಿರುವಂತ ಮೆಸೇಜ್. ಮೈಂಡ್ ಮೆಸೇಜ್ ಕೊಟ್ಟಿರುತ್ತೆ ನೋಡು, ತಲೆ ನೋವಿದೆ ಅಂತ ಟ್ಯಾಬ್ಲೆಟ್ಸ್ ಹಾಕೊಂಡಿನಿ, ಜ್ವರ ಬಂದಿದೆ ಅಂತ ಟ್ಯಾಬ್ಲೆಟ್ಸ್ ಹಾಕೊಂಡಿನಿ. ಹಾಗಾಗಿ 90% ಸೈಕೋಸೊಮೆಟಿಕ್ ಅಂದ್ರ
ಮನಸ್ಸಿಗೆ ಮಾತ್ರ ಗೊತ್ತಿರುತ್ತೆ ಇದು ಚಿಕಿತ್ಸೆ ಇದೆ ಅಂತ, ಅದು ಯಾವುದು ಅಷ್ಟೊಂದು ಅದ್ಭುತವಾಗಿ ಕೆಲಸ ಮಾಡೋದಿಲ್ಲ. ಆದ್ರೆ 10% ಏನಿದೆ ನೋಡ್ರಿ, ಅದು ಅಂತೂ ಒರಿಜಿನಲ್ ಆಗಿ ವರ್ಕ್ ಮಾಡುತ್ತೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಅದು ಯಾವ್ದು ಅಂದ್ರೆ ಭಯಂಕರ ಕಾಯಿಲೆಗಳಿವೆ, ಅಂದ್ರೆ ಕ್ಯಾನ್ಸರ್ ಅಂತದ್ದು ದೊಡ್ಡದೇನ್ ಕಾಯಿಲೆ ಇದೆ ನೋಡ್ರಿ, ಅದಕ್ ಮಾತ್ರ ರಿಯಲಿ ಅದಕ್ಕೆ ಸಂಬಂಧಪಟ್ಟಿರುವಂತ ಚಿಕಿತ್ಸೆ ಇರುತ್ತೆ. ಹಾ, ಪ್ಲಾಸಿಬೋ ಎಫೆಕ್ಟ್ ಅಂತ ಹೇಳ್ತಾರೆ. ನಾವು ಅನ್ಕೊಂಡಿರ್ತೀವಿ, ಅದು ಕೆಲಸ ಮಾಡುತ್ತೆ ಅಷ್ಟೇ. ಸೊ ಹಾಗಾಗಿ ಇಲ್ಲಿ ರೇಖಿ ಏನ್ ಮಾಡುತ್ತೆ ಅಂದ್ರ, ನೀವು ಯಾವಾಗ ವಿಶ್ವಾಸ ಮಾಡ್ತೀರಿ, ಸರಿಯಾಗಿ ಬರ್ಕೋರಿ, ಫೇತ್ ಅಂಡ್ ಬಿಲೀವ್ ಯಾರಿಗಿದೆ ನೋಡ್ರಿ, ಅವ್ರು ಕ್ಯಾನ್ಸರ್ ಸಮೇತ ಅವ್ರು ಹೀಲ್ ಮಾಡ್ತಾರೆ. ಕ್ಯಾನ್ಸರ್ ಸಮೇತ ಹೊರಗೆ ಬಂದಿರುವಂತ ಸಾಕಷ್ಟು ಉದಾಹರಣೆಗಳು ನನ್ನ ಹತ್ರ ಇವೆ. ಹಾಗಾಗಿ ನೀವಿಲ್ಲಿ ವಿಶ್ವಾಸ ಇದೆ ನೋಡ್ರಿ, ವಿಶ್ವಾಸ ಏನ್ ಮಾಡುತ್ತೆ ಅಂದ್ರೆ ನಿಮ್ಮಲ್ಲಿ ವೈಬ್ರೇಷನ್ ಏನಾಗುತ್ತೆ ಅಂದ್ರೆ ಕ್ರಿಯೇಟ್ ಮಾಡುತ್ತೆ. ಸೊ ಹಾಗಾಗಿ ಹೆಲ್ತ್ ನ ಯಾವುದೇ ಸಮಸ್ಯೆ ಇದೆ ಅಂದ್ರ ಅಲ್ಲಿ ರೇಖಿಯಲ್ಲಿ ಇದಕ್ಕೆ ಪರಿಹಾರ ಇದೆ. ಪರಿಹಾರ ಇದೆ 100ಕ್ಕೆ 100. ನೀವು ನನ್ನ ಮೇಲೆ ವಿಶ್ವಾಸ ಮಾಡ್ಬೇಕು. ನನ್ ಮೇಲೆ ಯಾಕೆ ವಿಶ್ವಾಸ ಮಾಡ್ಬೇಕಂತ ಹೇಳ್ತೀನಿ. ಒಂದು 2 ಉದಾಹರಣೆ ಹೇಳ್ತೀನಿ. ಒಂದನೇದು, ನನ್ಗೆ ಏನಾಗಿತ್ತು ಅಂದ್ರ, ಇಲ್ಲಿ ನಮ್ ಸೊಂಟ ಇದೆ ನೋಡ್ರಿ, ಅದ್ರ ಸೈಡಿಗೆ 3 ಗಡ್ಡೆಗಳಾಗಿವಿ, ಇಷ್ಟಿಷ್ಟು 3 ಇದ್ದು. ನಾನು ಹಿಂಗ್ ಹಿಡಿದ್ರೆ ನಂಗೆ ಟಚ್ ಆಗ್ತೀವಿ. ಎಷ್ಟು ಭಯಂಕರ ನನ್ಗೆ ಪೇನ್ ಇತ್ತು ಅಂದ್ರ ಲೆಕ್ಕ ತಪ್ಪಿ. ಒಂದೊಂದ್ಸಲ ಅಂತೂ ಒಂದೊಂದ್ ದಿನ ನನ್ಗೆ ಹಾಸಿಗೆ ಬಿಟ್ಟು ಹೇಳೋದಕ್ಕೆ ಆಗ್ತಾ ಇಲ್ಲ, ಅಷ್ಟು ಭಯಂಕರ ನನ್ ನೋವು ಅದ್ರಲ್ಲಿ. ಆದ್ರೆ ನನಗ್ ಒಂದ್ ಭಯ ಏನು ಅಂದ್ರೆ, ಒಂದ್ ಸಲ ನಾನ್ ಹಾಸ್ಪಿಟಲ್ಗೆ ಹೋದ್ರೆ ಯಾವುದೇ ಗಡ್ಡೆಗಳಿಗೆ ನೀವು ಟೆಸ್ಟ್ ಮಾಡಿದ್ರೆ ಅದಕ್ಕೊಂದ್ ಹೆಸರು ಬಂದೇ ಬರುತ್ತೆ, ಗೊತ್ತಲ್ಲ ನಿಮ್ಗೆ. ಡಾಕ್ಟರ್ಸ್ ಸುಮ್ನೆ ಏನಾಗಿಲ್ರಿ ಮನಿಗ್ ಹೋಗ್ರಂತ ಕಳ್ಸಂಗಿಲ್ಲ, ಅದ್ರದ್ದು ಒಂದ್ ಏನಾದ್ರೂ ಹೆಸರು ಇದ್ದೇ ಇರುತ್ತೆ. ಒಂದ್ ಸಲ ಅದ್ರ ಹೆಸರು ಗೊತ್ತಾಯ್ತು ಅಂದ್ರೆ ನಾವು ಸತ್ತು ಹೋದೇವ್ ಅಂತ ತಿಳ್ಕೊರಿ, ನಾವು ಬದುಕಿರೋದೇ ಇಲ್ಲ. ಅದಕ್ಕೆ ಏನಾದ್ರೂ ಒಂದ್ ಭಯಂಕರ ಹೆಸರು ಇದ್ದಿರುತ್ತೆ ಶರೀರದಲ್ಲಿ ಗಡ್ಡೆ ಇದ್ದ. ಸೊ ಹಾಗಾಗಿ ನನಗೇನ್ ಭಯ ಅಂದ್ರೆ, ಹಾಸ್ಪಿಟಲ್ ಹೋದ್ರೆ ಸಾಕು ಏನಾದ್ರೂ ಹೇಳ್ತಾರ. ಅದ್ರ ಹಿಂದೆ ನಮ್ದು ಮಾವರಿಗೆ ಸೇಮ್ ಅದೇ ರೀತಿ ಇಲ್ಲಿ ಗಡ್ಡೆ ಆಗಿ ಅವ್ರಿಗೆ ಕ್ಯಾನ್ಸರ್ ಆಗಿತ್ತು 1 ವರ್ಷದ ಹಿಂದೆ. ಆ ಗಡ್ಡೆ ಆಗಿ ಕ್ಯಾನ್ಸರ್ ಆಗಿ ಆಮೇಲೆ ಅವ್ರು ಡೆತ್ ಆಯ್ತು. ಅವ್ರು ಹೋದ್ಮೇಲೆ ಸ್ವಲ್ಪ ದಿನಕ್ಕೆ ನನಗ್ ಶುರು ಆಗಿದ್ದದು. ನನಗ್ ಪಕ್ಕ ಗೊತ್ತೈತಿದ್ ಏನೋ ಭಯಂಕರ ಇದೆ. ಆದ್ರೆ ನನಗ್ ಒಂದ್ ಏನು ಅಂದ್ರೆ, ನಾನ್ ಹಾಸ್ಪಿಟಲ್ ತೋರ್ಸ್ಕೊಳ್ಳಾರ್ದಂಗ ಅದು ಕಡಿಮೆ ಆಗ್ಬೇಕು. ಏನ್ ಮಾಡ್ಬೇಕು, ನಾನ್ ಸ್ವಲ್ಪ ಆಯುರ್ವೇದಿಕ್ ಅನ್ನ ನಂಬ್ತಿದ್ದೆ. ಆಯುರ್ವೇದಿಕ್ ಎಲ್ಲ ಚಿಕಿತ್ಸೆನ ತಗೊಂಡು ಅದು ಏನು ವ್ಯತ್ಯಾಸ ಆಗ್ಲಿಲ್ಲ. ಕೆಲವ್ರು ಹೇಳಿದ್ರು ಮೆಡಿಟೇಷನ್ ಮಾಡ್ರಿ, ಏನು ಆಗ್ಲಿಲ್ಲ. ಈಗ ಸರಿಯಾಗಿ ಬರ್ಕೋರಿ, ರೇಖಿ ನನ್ನ ಜೀವನದಲ್ಲಿ ಅವಾಗ ಎಂಟ್ರಿ ಆಯ್ತು, ಒಳಗ್ ಬಂತದು, ನನ್ನ ಲೈಫ್ ನಲ್ಲಿ ಬಂದ ಮೇಲೆ ನನ್ನ ಆ 3 ಗಡ್ಡೆಗಳು ಸ್ವಯಂ ಚಿಕಿತ್ಸೆಯಿಂದ, ನಾನು ಪೂರ್ತಿ ಗ್ರ್ಯಾಂಡ್ ಮಾಸ್ಟರ್ ತನಕ ಮಾಡಿ ಸುಮಾರು ಈಗ್ಲೂ ನನ್ಗೆ ನೆನಪಿದೆ 90 days ಕಂಟಿನ್ಯೂ ಪ್ರಾಕ್ಟೀಸ್ ಮಾಡಿದ್ದೇನೆ. 90 ದಿನಗಳ ಕಾಲ ನಾನು ಮೆಡಿಟೇಷನ್ ಮಾಡಿದ್ದೆ. ಇವತ್ತು ಅವು ಯಾವೂ ಇಲ್ಲ, 3ಕ್ಕೆ 3 ಒಂದು ಇಲ್ಲ. ಇದಕ್ಕೆ ಮೇನ್ ದಾಖಲೆ ನಾನೇ ಇದ್ದೀನಿ. ಸೊ ಹಾಗಾಗಿ ಯಾವಾಗ ನನ್ಗೆ ಗೊತ್ತಾಯ್ತು ನೋಡ್ರಿ, ರೇಖೆಯಲ್ಲಿ ಬರ್ಕೋರು ಒಂದು ಸೈಕಿಕ್ ಸರ್ಜರಿ ಅಂತ ಬರುತ್ತೆ. ಇಂಥ ಗಡ್ಡೆಗಳಿಗೂ ಸಮೇತ ನೀವೇ ಹೀಲಿಂಗ್ ಮಾಡ್ಕೊಳ್ಬಹುದು. ಶರೀರದಲ್ಲಿ ಏನೇ ನಿಮ್ಗೆ ನೋವಿದೆ, ಡಾಕ್ಟರ್ ಹೇಳ್ಯಾರ ನಿಮ್ಗೆ ಆಪರೇಷನ್ ಮಾಡ್ಬೇಕು ಅಂತ, ನೋ. ಸೈಕಿಕ್ ಸರ್ಜರಿ ಅನ್ನುವಂತ ಒಂದು ಟೆಕ್ನಿಕ್ ಅನ್ನ ಯೂಸ್ ಮಾಡಿ ಯೂನಿವರ್ಸ್ ನ ಎನರ್ಜಿ ಜೊತೆ ಕನೆಕ್ಟ್ ಆಗಿ ನಾವು ನಮ್ಮ ಗಡ್ಡೆಗಳನ್ನ ಸಂಪೂರ್ಣ ತೆಗಿಬಹುದು. ಈ ಮಿರಾಕಲ್ ನನ್ ಜೊತೆಗೆ ಆಗಿರುವಂತದ್ದು. ಹಾಗಾಗಿ ಯಾವಾಗ ನನ್ಗೆ ರಿಸಲ್ಟ್ ಬಂತು, ಅದಾದ್ಮೇಲೆ ಇದ್ರ ಮೇಲೆ ಇನ್ನೂ ನಾನು ಹುಡುಕಾಟ ಮಾಡೋದಕ್ಕೆ ಶುರು ಮಾಡಿದೆ. ಇದು ಬಹಳ ದೊಡ್ಡ ಮಿರಾಕಲ್ ಅನ್ಸ್ತ. ನನ್ಗೇನ್ ಮೊದ್ಲೇನ್ ವಿಶ್ವಾಸ ಇರ್ಲಿಲ್ಲ. ನಾನು ಏನ್ ತಿಳ್ಕೊಂಡಿದ್ದೆ ಅಂದ್ರೆ, ನಾನು ಕೋವಿಡ್ ಸಂದರ್ಭದಲ್ಲಿ ಇದು ಮಾತಿದೆ, ನನ್ ಗ್ರ್ಯಾಂಡ್ ಮಾಸ್ಟರ್ ಅವಾಗ ತಗೊಳ್ಳುವಾಗ ನಾನು 40,000 ರೂಪಾಯಿ ಫೀಸ್ ಕಟ್ಟಿದ್ದೆ, 1 ಗ್ರ್ಯಾಂಡ್ ಮಾಸ್ಟರ್ ತನಕ. ಅದು ಎಷ್ಟು ದಿನ ಅಂದ್ರೆ 11 ದಿನದ ಕೋರ್ಸ್ ಇತ್ತು. 11 ದಿನಕ್ಕೆ 40,000 ರೂಪಾಯಿನ ಪೇ ಮಾಡಿದ್ದೆ. ನನ್ಗೇನ್ ಅನ್ಸಿತ್ತು ಅಂದ್ರೆ, ಏನ್ ಫೀಸ್ ಕಟ್ಟಿನಿ, ಆಗುತ್ತೆ ಆಗಲ್ಲ ಗೊತ್ತಿಲ್ಲ, ಮತ್ವಿ ನೋಡೋಣ ಅಂತೇಳಿ ನಾನು ಜಾಯಿನ್ ಆಗಿದ್ದೆ. ನಂಗೆ ಕಲಿಯೋದು ಬಹಳ ಇಷ್ಟ ಆಯ್ತು. ಯಾವಾಗ ರಿಸಲ್ಟ್ ಬಂತು, ರಿಸಲ್ಟ್ ಬಂದ್ಮೇಲೆ ನನ್ಗೆ ಅರ್ಥ ಆಗಿದ್ದೇನು ಅಂದ್ರೆ, ಸರಿಯಾಗಿ ಬರ್ಕೋರಿ, ರೇಖಿ ಅನ್ನುವಂಥದ್ದು 2 ದಿನ 3 ದಿನ ಕಲಿಸಿದ್ರೆ ಕಲಿಯೋದ್ರಿಂದ ಸಿಗೋ ಎನರ್ಜಿ ಅಲ್ಲ, ಮಿನಿಮಮ್ 21 days ಈ ಎನರ್ಜಿ ಜೊತೆಗೆ ನಮ್ಗೆ ಕನೆಕ್ಟ್ ಆಗೋದಿದೆ. ಯಾರು ಮಿನಿಮಮ್ 21 days ಪ್ರಾಕ್ಟೀಸ್ ಮಾಡಿರ್ತಾರ, ರೇಖಿಯ ಎನರ್ಜಿ ಜೊತೆಗೆ ಯಾರು ಕನೆಕ್ಟ್ ಆಗಿರ್ತಾರ ನೋಡ್ರಿ, ಅವ್ರಿಗೆ ಮಾತ್ರ ರಿಸಲ್ಟ್ ಬರುತ್ತೆ. ನೀವ್ ಯಾರು ಇಂಥ ಭ್ರಮೆಯಲ್ಲಿ ಇರ್ಬಾಡ್ರಿ. 16 ವರ್ಷದಿಂದ ನಿಮ್ಗೆ ಸಮಸ್ಯೆ ಇದೆ, ಎಲ್ಲೋ 3 ದಿನ ನಾನು ಕೋರ್ಸ್ ಕೊಡ್ತಾ ಇದ್ದೀನಿ ಎಲ್ಲಾದ್ರಿಂದ ಹೊರಗೆ ಬರ್ತೀರಿ, ಇನ್ನೂ ಹಂಗ್ ಬರಂಗಿಲ್ಲ. ನೀವು ಪ್ರಾಕ್ಟೀಸ್ ಮಾಡ್ಬೇಕಾಗುತ್ತೆ. 21 ದಿನ ಆ ಎನರ್ಜಿ ಜೊತೆಗೆ ಇರ್ಬೇಕು. ಹಾಗಾಗಿ ನಾವು ಪ್ಲಾನ್ ಮಾಡಿದ್ದು ನಮ್ಮ ಟ್ರಸ್ಟ್ ವತಿಯಿಂದ ಏನು ಅಂದ್ರ, ನಾವ್ ಯಾವ್ದೇ ಕೋರ್ಸ್ ಗಳನ್ನ ನಾವು ಲಾಂಚ್ ಮಾಡ್ತೀವಿ ಅಂದ್ರೆ ಮಿನಿಮಮ್ 21 days. ಈಗ ನಮ್ ರೇಖಿ ಲೆವೆಲ್ 2 ನಡೀತಾ ಇದೆ. ಆ ಲೆವೆಲ್ 2 ನಾವು ಮಾಡ್ತಾ ಇದೀವಿ ಆಲ್ರೆಡಿ. 4-5 ದಿವಸದ ಕೋರ್ಸ್ ಅದು ಕಂಪ್ಲೀಟ್ ಆಯ್ತು. ಸೊ ಹಾಗಾಗಿ ನಾವ್ ಅದನ್ನ 21 daysಗೆ ವಿಸ್ತಾರ ಮಾಡಿದ್ವಿ. 3 ದಿನದ ಕೋರ್ಸ್ ಅನ್ನ ನಾನು 21 ದಿನಗಳ ಕಾಲ ಮಾಡಿದೆ. ಹಾಗಾಗಿ ಒಬ್ರಲ್ಲ ಇಬ್ರಲ್ಲ, ಅದು ಎಷ್ಟು ನನಗೆ ಆಸಕ್ತಿ ಹೆಚ್ಚಾಯ್ತು ರೇಖಿ ಮೇಲಂದ್ರ, ಸುಮಾರು 7 ಜನ ಗುರುಗಳ ಹತ್ರ ನಾನು ರೇಖಿಯನ್ನ ಕಲ್ತೆ.
ಅದಕ್ಕೆ ಹೇಳ್ತೀನಿ ನಿಮ್ಗ, ರೇಖಿ ಇದೆ ನೋಡ್ರಿ, ಅದಕ್ಕೆ ಜಗತ್ತಿನ ಅತ್ಯಂತ ಸುಂದರವಾದ ಥೆರಪಿ ಅಂತ, ಬಹಳ ವಂಡರ್ಫುಲ್ ಇದೆ ರೇಖಿ. ರೇಖಿಯಲ್ಲಿ ನಾವು ಮಾಡ್ಬೇಕಾಗಿರುವಂತದ್ದು ಏನು ಅಂದ್ರೆ ಒಂದೇ ಒಂದು ಕೆಲಸ ಏನಂದ್ರೆ ಜೋಡಿಸಿಕೊಳ್ಬೇಕು. ಈಗ ಮನೆಯಲ್ಲಿ ನೋಡ್ರಿ ನಾವು ಕರೆಂಟ್ ಸಪ್ಲೈ ಮಾಡ್ತಿರ್ತೀವಿ, ಆ ವೈರ್ ನಾವ್ ಏನಾರ ಮಾಡ್ಬೇಕಂದ್ರೆ ಮೇಲಿಂದ ರಬ್ಬರ್ ತೆಗ್ದಿರ್ತೀವಲ್ಲ, ನೆನ್ಪಿದೇನಾ? ಗಂಡ್ ಮಕ್ಳಿಗೆ ಗೊತ್ತಿರುತ್ತಿದೆ, ಹೆಣ್ಮಕ್ಳಿಗೆ ಗೊತ್ತಿರೋದಿಲ್ಲ. ಮನೆಯಲ್ಲಿ ಲೈಟಿಂಗ್ ವ್ಯವಸ್ಥೆ ಏನಾದ್ರೂ ಮಾಡ್ತೀರಿ ಅಂದ್ರ ನೀವ್ ಏನ್ ಮಾಡ್ತೀರಿ ಅಂದ್ರೆ ಮೇಲಿಂದ ರಬ್ಬರ್ ಅನ್ನ ಎರಡು ರಬ್ಬರ್ ತೆಗಿತೀರಿ, ಆ ಕಡೆಯಿಂದ ಈ ಕಡೆ ತೆಗೆದು ಎರಡನ್ನ ಜೋಡಿಸಿ ಮತ್ತೆ ಮೇಲಿನ ಪ್ಲಾಸ್ಟಿಕ್ ಅನ್ನ ಅಥವಾ ಯಾವ್ದೋ ಒಂದು ಸುತ್ತುತ್ತೇವಲ್ಲ ನಾವೆಲ್ಲರೂ. ಸೇಮ್ ಅದೇ ರೀತಿ ನನ್ನ ಶರೀರ ಅನ್ನುವಂತ ರಬ್ಬರ್ ಇದೆ ನೋಡ್ರಿ, ಇದು ಈ ರಬ್ಬರ್ ಅನ್ನ ಸ್ವಲ್ಪ ಸೈಡ್ ಮಾಡ್ಬೇಕು. ಸೈಡ್ ಮಾಡಿ ನನ್ನೊಳಗೆ ಆತ್ಮೀಕ ಭಾವ ಬಂದಾಗ ನನ್ನ ಕನೆಕ್ಷನ್ ಇದೆ ನೋಡ್ರಿ, ಅದು ಪರಮಾತ್ಮನ ಜೊತೆಗೆ ಜೋಡಿಸ್ಕೊಳ್ಳುತ್ತೆ. ಹಾಗಾಗಿ ರೇಖಿ ಹೆಲ್ತ್ ಸಲುವಾಗಿ ರಾಮಬಾಣವಾಗಿ ನಿಮ್ಗೆ ಕೆಲಸ ಮಾಡುತ್ತೆ, ಒಂದನೇದು. ಅದಾದ್ಮೇಲೆ ಎರಡನೇದು ಬರ್ಕೋರಿ, ರೇಖಿಯಿಂದ ಆಗುವಂತ ಎರಡನೇ ಬೆನಿಫಿಟ್. ಯಾರ್ಯಾರಿಗಿಲ್ಲಿ ವೆಲ್ತ್ ಪ್ರಾಬ್ಲಮ್ ಇದೆ, ವೆಲ್ತ್ ಅಂದ್ರೆ ಹಣಕಾಸಿನ ಸಮಸ್ಯೆ, ಸ್ವಲ್ಪ ಒಂದ್ಸಲ ಮೀ ಅಂತ ಟೈಪ್ ಮಾಡ್ರಿ. ಅಂದ್ರೆ ನೀವು ಒಪ್ಕೊಂಡ್ರೆ ನಿಮ್ಮ ಎನರ್ಜಿ ನನ್ಗೂ ಗೊತ್ತಾಗುತ್ತೆ, ಇಷ್ಟ ಜನರಿಗೆ ಇದು ಪ್ರಾಬ್ಲಮ್ ಇದೆ ನಮಗೂ ಅರ್ಥ ಆಗುತ್ತೆ. ಬೇಗ ಬೇಗ ಹಾಕ್ರಿ ಮೀ ಅಂತ ಹೇಳಿ, ಸ್ಪೀಡ್. ಆಲ್ಮೋಸ್ಟ್ ಎಸ್. ಅಮಿತ್, ಅರುಣ್, ಎಸ್. ಓಕೆ 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 ಎಸ್. ಸೊ ಸೆಕೆಂಡ್ ಬರ್ಕೋರಿ, ವೆಲ್ತ್ ಸಮಸ್ಯೆಗೆ ಇಲ್ಲಿ ನಿಮ್ಗೆ ಪರಿಹಾರ ಇದೆ. ವೆಲ್ತ್ ಅಂದ್ರೆ ಏನು ಅಂದ್ರೆ ಅಬಂಡೆನ್ಸ್ ಕ್ರಿಯೇಟ್ ಮಾಡೋದು, ಫೈನಾನ್ಸಿಯಲ್ ಸ್ಟ್ರಗಲ್. ನಿಮ್ಗೆ ಒಂದು ವಿಷಯವನ್ನ ನೀವು ಸರಿಯಾಗಿ ನೆನ್ಪಿಡ್ರಿ, ನಮ್ಮ ಹತ್ರ ಹಣ ಬರೋದಿಲ್ಲ ಅಂತ ಸಮಸ್ಯೆ ಇಲ್ಲ. ಮಧ್ಯಮ ವರ್ಗದವ್ರ ಸಮಸ್ಯೆ ಹೇಳ್ತಾ ಇದ್ದೀನಿ, ನಮ್ಮ ಹತ್ರ ದುಡ್ಡು ಬರೋದಿಲ್ಲ ಅಂತ ಪ್ರಾಬ್ಲಮ್ ಇಲ್ಲ. ಎಲ್ಲಿಂದಾದ್ರೂ ದುಡ್ಡು ಬರುತ್ತೆ, ಬರ್ತಾ ಇದೆ ಇಲ್ಲ, ಮನೆ ನಡೀತಾ ಇದೆ, ಹೊಟ್ಟಿ ತುಂಬ್ತಾ ಇದೆ, ಒಂದ್ ಏನೋ ಉಳ್ಕೊಂಡಿದ್ದೀವಿ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಹಣ ಬರೋದಿಲ್ಲ ಅಂತ ನಮಗ್ ಪ್ರಾಬ್ಲಮ್ ಇಲ್ಲ, ಹಣ ಬರುತ್ತೆ. ಬಂದಿರೋ ಹಣ ಇದೆ ನೋಡ್ರಿ, ಅದು ನಮ್ಮ ಹತ್ರ ನಿಲ್ಲೋದಿಲ್ಲ. ಎಸ್ ಆರ್ನು? ಹಾ, ಅಮಿತಾ ಭಾಸ್ಕರ್ ಹೇಳ್ತಾರ, ಖರೆ ಅಂದ್ರೆ ಸತ್ಯ, ನಮ್ ಕಡೆ ಖರೆ ಅಂತ ಹೇಳ್ತೀವಿ. ಅದು ನಮ್ ಪ್ರಾಬ್ಲಮ್ ಏನಿಗಿದೆ ಅಂದ್ರ ಬರೋದ್ ಪ್ರಾಬ್ಲಮ್ ಇಲ್ಲ, ಬಂದಿರೋದು ನಮ್ಮ ಹತ್ರ ಉಳಿಯೋದಿಲ್ಲ. ಈಗ ಬರ್ಕೋರಿ, ನಮ್ಮ ಬಾಡಿಯಲ್ಲಿ, ನಮ್ಮ ಶರೀರದಲ್ಲಿ ಹಣ ಅಟ್ರಾಕ್ಟ್ ಮಾಡೋ ಪವರ್ ಇದೆ. ಅಟ್ರಾಕ್ಟ್ ಮಾಡಿದ್ದು ಸೇವ್ ಮಾಡೋ ಪವರ್ ಇಲ್ಲ ನಮ್ಮ ಹತ್ರ. ಸೇವಿಂಗ್ ಇದೆ ನೋಡ್ರಿ, ಅದು ನಮ್ಗೆ ಸಾಧ್ಯ ಆಗ್ತಾ ಇಲ್ಲ. ಎಸ್. ಸೊ ಹಾಗಾಗಿ ಯಾವಾಗ ನೀವು ರೇಖಿಯಲ್ಲಿ ಬಂದಿರ್ತೀರಿ ನೋಡ್ರಿ, ನಿಮ್ಮ ಚಕ್ರಗಳು ಬ್ಯಾಲೆನ್ಸ್ ಆಗೋದಕ್ಕೆ ಶುರು ಮಾಡುತ್ತೆ. ನಿಮ್ಮ ಚಕ್ರಗಳು ಬ್ಯಾಲೆನ್ಸ್ ಆಗುತ್ತೆ. ಯಾವಾಗ ನಿಮ್ಮ ಚಕ್ರಗಳು ಬ್ಯಾಲೆನ್ಸ್ ಆಗುತ್ತೆ ನೋಡ್ರಿ, ಅವಾಗ ಅಬಂಡೆನ್ಸ್ ಅನ್ನುವಂಥದ್ದು ಅಂದ್ರೆ ದುಡ್ಡು ಕಾಸು ಉಳಿಯೋದಿದೆ ನೋಡ್ರಿ, ಆ ಸಂಪತ್ತು ಸಮೃದ್ಧಿ ಇದೆ ನೋಡ್ರಿ, ಅದು ಆಟೋಮೆಟಿಕ್ ಆಗಿ ನಿಧಾನಕ್ಕೆ ನಿಮ್ಮ ಹತ್ರ ಬರೋದಕ್ಕೆ ಶುರು ಮಾಡುತ್ತೆ, ಬಂದಿದ್ದು ನಿಮ್ಮ ಹತ್ರ ಉಳಿಯೋದಕ್ಕೆ ಶುರು ಮಾಡುತ್ತೆ. ಹಾಗಾಗಿ ಎರಡನೇ ಬೆನಿಫಿಟ್. ಅದಾದ್ಮೇಲೆ ನೆಕ್ಸ್ಟ್ ಬರೀರಿ, ಮೂರನೇ ಬೆನಿಫಿಟ್, ಫ್ಯಾಮಿಲಿ ರಿಲೇಶನ್ಶಿಪ್ ಪ್ರಾಬ್ಲಮ್ಸ್. ಬಹಳಷ್ಟು ಸಲ ನಾವು ನೋಡ್ತೀವಿ ರಿಲೇಶನ್ ಅಲ್ಲಿ ಅವ್ರು ಹೇಳಿದ್ ಇವ್ರಿಗೆ ತಿಳಿಯಲ್ಲ, ಇವ್ರು ಹೇಳಿದ್ದು ಅವ್ರಿಗೆ ಗೊತ್ತಾಗೋದಿಲ್ಲ. ಈಗೀಗ ನಿಮ್ಗೆ ಗೊತ್ತಿರ್ಲಿ, ಮೊಬೈಲ್ ಬಂದ ಮೇಲೆ 10 ವರ್ಷದಲ್ಲಿ, ಈ 10 ವರ್ಷದ ಅವಧಿಯಲ್ಲಿ ಈ ಹಿಂದೆ 100 ವರ್ಷದಲ್ಲಿ ಆಗ್ಲಾರ್ದಷ್ಟು ಡಿವೋರ್ಸ್ ಕೇಸ್ಗಳಾಗಿದ್ದು ನಿಮ್ಗೆಲ್ಲ ಗೊತ್ತಿರ್ಬೋದು ಅಂತ ಅನ್ಕೊಂಡಿ. ಈ ಹಿಂದೆ 100 ವರ್ಷದ ಏನಾದ್ರೂ ನೀವು ಇತಿಹಾಸ ತೆಗೆದ್ರ 1 ಲಕ್ಷ 2 ಲಕ್ಷ ಕುಟುಂಬಗಳಲ್ಲಿ ಯಾವುದೋ ಒಂದು ಮನೆಯಲ್ಲಿ ಅದು ಅನಿವಾರ್ಯ ಕಾರಣಕ್ಕಾಗಿ ಡಿವೋರ್ಸ್ಗಳು ನಡೀತಿದ್ವು, ಗೊತ್ತಲ್ಲ ನಿಮ್ಗೆಲ್ಲ, ಹಿರಿಯರು ಕೆಲವರು ಇದ್ದೀರಿ. ಈಗ ಏನಾಗ್ಯದ ಅಂದ್ರೆ ಗೊಂಬಿ ಆಟ ಆಗ್ಬಿಟ್ಟದ. ಎಷ್ಟು ಭರ್ಜರಿಯಾಗಿ ಮದ್ವೆಗಳಾಗ್ತಾ ಇವೆ ನೋಡ್ರಿ, ಅಷ್ಟೇ ಭರ್ಜರಿಯಾಗಿ ಕೋರ್ಟಿಗೆ ಬರ್ಲತ್ತಾರ ಇಬ್ರು. ರೀಸನ್ ಏನು ಅಂದ್ರೆ ಈಗ ಬರ್ಕೋರಿ, ಇಬ್ಬರ ಎನರ್ಜಿ ಫ್ರೀಕ್ವೆನ್ಸಿ ಇದೆ ನೋಡ್ರಿ, ಅದು ಕನೆಕ್ಟ್ ಆಗ್ತಾ ಇಲ್ಲ, ಅದು ಹೆಚ್ಚು ಕಡಿಮೆ ಆಗ್ತಾ ಇದೆ. ನಾವು ರೇಖಿಯಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಸಿಂಬಲ್ಸ್ ಗಳನ್ನ ಯೂಸ್ ಮಾಡ್ರಿ, ಬರ್ಕೋರಿ. ನೀವು ರಿಲೇಶನ್ಶಿಪ್ ಪ್ರಾಬ್ಲಮ್ ಯಾರಿಗಾದ್ರೂ ಇದೆ ಅಂತ ಅನ್ಸಿದ್ರ ಅವ್ರು ನೋಟ್ ಮಾಡ್ಕೋರಿ. ನಾವ್ ಇಲ್ಲಿ ಏನ್ ಮಾಡ್ತೀವಿ ಅಂದ್ರ ಮೆಡಿಟೇಷನ್ ಪ್ಲಸ್ ಮತ್ತೆ ಸಿಂಬಲ್ಸ್ ಗಳನ್ನ ಯೂಸ್ ಮಾಡಿ ರಿಲೇಶನ್ಶಿಪ್ ಅನ್ನ ಹೀಲ್ ಮಾಡ್ತೀವಿ. ಅದು ರೋಗಗ್ರಸ್ತ ಆಗಿರುತ್ತೆ. ನಮ್ ಕಡೆ ಬೀದರ್ ಕಡೆ ಒಂದ್ ಮಾತು ಹೇಳ್ತಾರ, ಎತ್ತು ಎರಿಗೆ ಹೇಳಿದ್ರೆ ಕೋಣ ಕೆರಿಗೆ ಎಳದಿತ್ತಂತ. ಆಕೆ ಯಾತ್ ಓಡ್ತಾಳೆ, ಇವ ಇತ್ತು ಓಡ್ತಾನೆ. ಇವತ್ ಏನಾಗಿದೆ, ಒಂಚೂರ್ ಮೈಂಡ್ ಸೆಟ್ ನಮ್ದು ಆಧುನಿಕ ಇವತ್ತಿನ ಬದುಕ್ತಾ ಇದೀವಿ ನೋಡ್ರಿ, ಈಕ್ವಾಲಿಟಿ ಅನ್ನೋದು ಮೈಂಡ್ ಸೆಟ್ ಅಲ್ಲಿ ಬಂದ್ಬಿಟ್ಟಿದೆ, ಎಸ್ಪೆಷಲಿ ಹೆಣ್ಮಕ್ಳಿಗೆ. ಅಂದ್ರೆ ನಾನ್ ಅದಕ್ಕೂ ಕಡಿಮೆ ಇಲ್ಲ, ನಾನ್ ಭಾರಿ ಗ್ರೇಟ್ ಇದ್ದೀನಿ. ಇಲ್ಲಿ ಏನಾಗಿದೆ ಅಂದ್ರೆ ಒಬ್ಬರ ಮೇಲೆ ಒಬ್ಬರಿಗೆ ಇರುವಂತಹ ಗೌರವ ಇದೆ ನೋಡ್ರಿ, ಅದು ಕಡಿಮೆ ಆಗಿದೆ. ಆ ರಿಲೇಶನ್ ಬಹಳ ದಿನ ಬಾಳಿಕೆ ಬರೋದಿಲ್ಲ, ನೆನ್ಪಿಡ್ರಿ.
ಯಾವ ಸಂಬಂಧಗಳಲ್ಲಿ ಗೌರವ ಇರೋದಿಲ್ಲ ನೋಡ್ರಿ ಅದು ಬಾಳಿಕೆ ಬರೋದಿಲ್ಲ. ನೆನ್ಪಿಡ್ರಿ, ಪ್ರೀತಿ ಸೆಕೆಂಡ್ರಿ, ಅದ್ರದೇನ್ ಲೆಕ್ಕ ಇರೋದಿಲ್ಲ. ಆದ್ರೆ ನಮ್ಗೇನ್ ಗೌರವ ಇಟ್ಟಿರ್ತೀವಿ ನೋಡ್ರಿ, ಅದು ನಮ್ಮ ರಿಲೇಶನ್ ಅನ್ನ ಉಳಿಸುತ್ತೆ. ಇವತ್ ಏನಾಗಿದೆ ಅಂದ್ರೆ ಅವ್ರ ಎನರ್ಜಿ ಫ್ರೀಕ್ವೆನ್ಸಿಗಳು ಹೆಚ್ಚು ಕಡಿಮೆ ಆಗಿದೆ. ರೀಸನ್ ಏನು ಅಂದ್ರೆ ಇಬ್ರು ಈಕ್ವಲ್ ಇದೀವಿ ಅಂತ ಹೇಳಿ ತಿಳ್ಕೊಂಡ್ ಬಿಡ್ತಾ ಇದೀವಿ. ಸೊ ಹಾಗಾಗಿ ನೀವು ರೇಖಿಯನ್ನ ಕಲ್ತಾಗ ನಿಮ್ಮ ರಿಲೇಶನ್ಶಿಪ್ ಇದೆ ನೋಡ್ರಿ, ಅದು ಬೆಸ್ಟ್ ಆಗುತ್ತೆ. ಅಲ್ಲಿ ಯಾಕೆ ಬೆಸ್ಟ್ ಆಗುತ್ತೆ ಅಂದ್ರೆ ನೀವು ಸಿಂಬಲ್ಸ್ ಗಳನ್ನ ಯೂಸ್ ಮಾಡ್ತೀರಿ. ಫರ್ಗಿವ್ ಮತ್ತೆ ಫಾರ್ಗೋಟ್ ಮೆಡಿಟೇಷನ್ ಗಳನ್ನ ನಾವು ರೇಖಿ ಲೆವೆಲ್ 2 ನಲ್ಲಿ ಬರುತ್ತೆ, ಬಟ್ ನೀವು ಅಷ್ಟಾದ್ರೂ ತಿಳ್ಕೋರಿ ರಿಲೇಶನ್ಶಿಪ್. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ ಮತ್ತೆ ಯಾವುದಕ್ಕೆ ಪರಿಹಾರ ಇದೆ ರೇಖಿಯಲ್ಲಿ ಅಂತ. ನೆಕ್ಸ್ಟ್ ಬರ್ಕೋರಿ, ಹಾ, ಸಕ್ಸಸ್ ಸಲುವಾಗಿ ನೀವು ಜೀವನದಲ್ಲಿ ಸಾಕಷ್ಟು ವರ್ಷಗಳಿಂದ 15 ವರ್ಷ, 20 ವರ್ಷ, 30 ವರ್ಷ, ಕೆಲವ್ರು ನಾನು ಎದ್ರಿ ಬಹಳ ಹಿರಿಯರಿದ್ರಿ, 40 ವರ್ಷ ನೀವು ಸಂಘರ್ಷ ಮಾಡಿದವ್ರು ಇದ್ರಿ. ಅಷ್ಟು ಮಾಡಿದ ಮೇಲೂ 6 ಆಗೋದಿಲ್ಲ, 3 ಉಳಿಯೋದಿಲ್ಲ. ಎಸ್ ಆರ್ ನೋ? ಯಾರ್ಯಾರಿಗಿದೆ? ಜೀವನ ಅಂತೂ ಸಂಘರ್ಷ ನಡೀತಾ ಇದೆ. ಮುಂಜಾನೆ ಹೋಗ್ರಿ, ಆ ಗಡಿಯಾರ ಇದೆ ನೋಡ್ರಿ, ಹಾ, ಗಡಿಯಾರದ ಕಾಟ ಅಂತೀವಿ ನಾವು ಬೀದರ್ ಕಡೆ, ನೀವೇನಂತ್ರಿ ಮುಳ್ಳು ಮುಳ್ಳು ಕಾಟ ಹಿಂಗ್ ಹೇಳ್ತೀವಿ ನಾವು. 9ಕ್ಕೆ ಮನೇಲಿಂದ ಹೋಗೋದು, 6ಕ್ಕೆ ಮನೆಗ್ ಬರೋದು. 9 to 5, 5 ಗಂಟೆಗೆ ಅಲ್ಲಿಂದ ಬಿಡ್ತೀವಿ, 6 ಅನ್ನಟ್ಟಿಗೆ ಮನೆ. ಮುಂಜಾನೆ 9ಕ್ಕೆ ಮನೆಗಿಂದ ಹೋಗ್ರಿ, 5ಕ್ಕೆ ರೆಡಿ ಆಗಿರಿ. ಈ 9 to 5 ಏನಿದೆ ನೋಡ್ರಿ, ಇದ್ರಲ್ಲೇ ನಾವು ಸುತ್ತಾಡ್ತಾ ಇದೀವಿ. ನೋಡಿದ್ರ ತಿಂಗಳ ಅಂತ್ಯದಲ್ಲಿ ಅಕೌಂಟ್ ಅಲ್ಲಿ 10,000 ಇಲ್ಲ ನಮ್ಮಲ್ಲಿ. ಹಲೋ, ಸತ್ಯ ಹೇಳತೀನಿ, ತಿಂಗಳ ಅಂತ್ಯದಲ್ಲಿ 10,000 ರೂಪಾಯಿ ನಮ್ಮ ಅಕೌಂಟ್ ಅಲ್ಲಿ ಇಲ್ಲ. ಆದ್ರೂ ದುಡಿಲತ್ತೀವಿ ದಿನ 8 ತಾಸು. ಎಲ್ಲಿ ಹೋಗ್ಲತ್ತದ ನಮ್ಮ ಎನರ್ಜಿ? ಈ ಕಡೆ ರೆಸ್ಟು ಇಲ್ಲ, ಈ ಕಡೆ ಬೆಸ್ಟು ಇಲ್ಲ, ಏನೇನು ಇಲ್ಲ. ಅದು ಹೆಂಗೋ ಏನೋ ಬದುಕ್ತಾ ಇದ್ದೀವಿ. ಸೊ ಹಾಗಾಗಿ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಬೇಕಾಗಿರುವಂತದ್ದು ಏನು ಅಂದ್ರ, ನೀವು ಸಕ್ಸಸ್ ಆಗ್ಲಿಲ್ಲ ಅಂತ ತಿಳ್ಕೊರಿ, ದೇವ್ರಾಣಿ ನೀವು ಸರಿರ ತಿಳಿರಿ ತಪ್ಪರ ತಿಳಿರಿ, ಭೂಮಿಗೆ ಬಂದ್ ದಂಡ ಅದ ನೋಡ್ರಿ. ದಂಡ ಆದ್ರೆ ಕೆಲ್ಸದಿಲ್ಲ ಅಂತ. ನೀವು ಏನಾದ್ರೂ ಒಂದು ಫೀಲ್ಡ್ ಅಲ್ಲಿ ನಿಮ್ಗೆ ಗೊತ್ತಿರ್ಲಿ. ಯಾರು ಹೇಳಿದಾರೆ ಅಂದ್ರೆ ಕುವೆಂಪು ಅವ್ರದ್ದು ಒಂದು ಮಾತಿದೆ, ಏನು ಅಂದ್ರ, ಜಗತ್ತಲ್ಲಿ ಹುಟ್ಟಿರುವಂತಹ ಪ್ರತಿಯೊಂದು ಮಗು ಇದೆ ನೋಡ್ರಿ, ಅದು ವಿಶ್ವ ಮಾನವ ಇದೆ. ಆ ವಿಶ್ವ ಮಾನವನಾಗಿರುವಂತಹ ಮಗುವನ್ನ ನಾವ್ ಏನ್ ಮಾಡ್ತೀವಿ ಅಂದ್ರೆ ಅಲ್ಪ ಮಾನವನಾಗಿ ನಾವೇ ಮಾಡ್ತೀವಿ. ನಮ್ ಕಮ್ಜೋರ್ ಮಾಡಿದವ್ರು ಯಾರು ಅಂದ್ರೆ ನಮ್ ಕುಟುಂಬ ಇದೆ, ನೆನ್ಪಿಡ್ರಿ ಇದು. ನಮ್ ಕೈಲಾಗ್ಲಾರ್ದಂಗ್ ಮಾಡಿದವ್ರು ಯಾರಾದ್ರೂ ಇದ್ರ, ನಾನಂತ ಹೇಳ್ತೀನಿ ನೇರವಾಗಿ ನಮ್ ಕುಟುಂಬ ಏನ್ ಮಾಡ್ತು, ನೀನ್ ಹಂಗ್ ಮಾಡ್ಬೇಡ, ಹೆಣ್ಮಕ್ಳು ಹಿಂಗ್ ಮಾಡು. ದೊಡ್ಡ ದೊಡ್ಡ ಕನಸುಗಳು ನೋಡೋದಕ್ಕೆ ಬಿಟ್ಟಿಲ್ಲ. ನೀವು ಗಂಡ್ ಮಕ್ಳಿಗೆ ನೆನ್ಪಿರ್ಬೋದು, ಸಣ್ಣಾಗಿದ್ದಾಗ ನಿಮ್ ತಾಯಿಗೆ ಏನಾದ್ರು ನಾನ್ ಕಾರ್ ತಗೊಂಡಿನಂತ ಯಾರು ಹೇಳಿರ್ ನೋಡ್ರಿ, ಅವತ್ತೇ ಹೇಳಾರ ನನ್ ಆಗೋದಿಲ್ಲ ನಮ್ ಕಾರ್ ತಗೊಳೋದು. ಕಾರ್ ಎಲ್ಲ ನಮ್ಮಂತವ್ರದ್ದು ಇಲ್ಲ, ಅದೆಲ್ಲ ಶ್ರೀಮಂತ್ರಿ. ನಮ್ ಮೈಂಡ್ ಸೆಟ್ ಆಗ್ಬಿಡ್ತು ಏನು ಅಂದ್ರೆ ಶ್ರೀಮಂತಿಕೆಗೂ ನಮ್ಗೂ ಸಂಬಂಧ ಇಲ್ಲ, ನಮ್ದು ಇಷ್ಟ ಇದೆ. ಇಲ್ಲಿ ಏನಾಯ್ತು ಅಂದ್ರೆ ನಮ್ಮ ಬ್ರೈನ್ ನ ವೇವ್ಸ್ ಗಳು ಏನಾದ್ರು ಅಂದ್ರೆ ನೆಗೆಟಿವ್ ಜಾಸ್ತಿ ಆಗೋದಕ್ ಶುರು ಆಯ್ತು, ಎನರ್ಜಿ ಒಳಗಿಂದ ಕಡಿಮೆ ಆಗೋದಕ್ ಶುರು ಆಯ್ತು. ಅವಾಗ ಒಂದ್ ಮಾತನ್ನ ಬರ್ಕೋರಿ, ಶ್ರೀಮಂತರು ಒಂದ್ ಆಟ ಆಡ್ತಾರಂತ ತಿಳ್ಕೊರಿ. ಶ್ರೀಮಂತರು ಆಟ ಆಡ್ತಾರಂತ ಗೆಲ್ಲೋದಕ್ಕಾಗಿ, ವರ್ಡ್ ಹಾಕ್ರಿ. ಶ್ರೀಮಂತರು ಆಟ ಆಡುತ್ತಾರೆ ಗೆಲ್ಲುವುದಕ್ಕಾಗಿ, ಬಡವರು ಆಟ ಆಡುತ್ತಾರೆ ತಾನು ಸೋಲಬಾರದೆಂದು. ನಮ್ಗೆ ಸೋಲಿನ ಭಯ ಜಾಸ್ತಿ ಇದೆ, ಅದಕ್ಕೆ ಸೋಲ್ತಾ ಇದೀವಿ. ವೈಬ್ರೇಷನ್ ಹಂಗೆ ಕೆಲಸ ಮಾಡುತ್ತೆ. ಹಾಗಾಗಿ ನಾವ್ ಯಾಕೆ ಸಕ್ಸಸ್ ಆಗ್ತಾ ಇಲ್ಲ ಅಂದ್ರೆ ಸಕ್ಸಸ್ ನ ರೀಸನ್ಗಳು ನನ್ನ ಹತ್ರ ಇಲ್ಲೇ ಇಲ್ಲ. ನೀವು ಬೇಕಾದ್ರೂ ನೋಡ್ರಿ, ಎಕ್ಸ್ಟ್ರಾ ಒಂದ್ 2 ತಾಸು ನೀವು ಹೆಚ್ಚಿಗೆ ದುಡಿಯೋದಕ್ ಶುರು ಮಾಡ್ರಿ. ನಮ್ಮ ಅಕ್ಕಪಕ್ಕದವ್ರು ಎಲ್ಲ ಏನ್ ಹೇಳ್ತಾರಂದ್ರ, ಏನ್ ಆಸೆ ಇದರಿ ನಮ್ ಕಡೆ ಬೀದರ್ದಾಗ, ಏಟ್ ಗಳಿಸ್ಬೇಕಂತಾರ ನೋಡ್ರಿ. ಅಯ್ಯೋ ದುಡ್ಡು 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 ಹೇಳ್ತಿರ್ತಾರ. ಹಂಗಾಗಿ ಆ ನೆಗೆಟಿವ್ ವರ್ಡ್ಸ್ ಗಳನ್ನ ಹೇಳಿ 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 ನಾವೇನ್ ಚಾಲೆಂಜ್ ಅನ್ನ ಇಟ್ಕೊಂಡಿರ್ತೀವಿ ನೋಡ್ರಿ, ಕ್ವಿಟ್ ಮಾಡಿ ನಾವೇ ಹಿಂದ್ ಕಾಲಿಡ್ತೀವಿ. ಇದು ಯಾರು ಕಲಿಸಿದ್ವು ಅಂದ್ರೆ ಈ ರೀತಿ ನಮ್ಮ ಮೈಂಡ್ ಸೆಟ್ ಆಗಿದೆ. ಹಾಗಾಗಿ ರೇಖಿ ಏನ್ ಮಾಡುತ್ತೆ ಅಂದ್ರ ನಿಮ್ಮ ಸಕ್ಸಸ್ಗಾಗಿ ನಿಮ್ಮ ಫ್ರೀಕ್ವೆನ್ಸಿ ಮತ್ತು ಎನರ್ಜಿ ಇದೆ ನೋಡ್ರಿ, ಅದು ಜಾಸ್ತಿ ಮಾಡುತ್ತೆ ನಿಮ್ಗೆ. ಹಾಗಾಗಿ ನೆನ್ಪಿಡ್ರಿ, ಜೀವನದಲ್ಲಿ ಪ್ರತಿಯೊಬ್ರು ಸಮೇತ ವಿಭಿನ್ನ ಮತ್ತು ವಿಶಿಷ್ಟ ಇದೀವಿ. ನಮ್ ತರ ಜಗತ್ತಲ್ಲಿ ಯಾರು ಇಲ್ಲ. ಇವತ್ ಬೆಳಗ್ಗೆನೆ ಹೇಳಿದ್ದಾನ ವಸಂತ್ ಸರ್, ನೆನ್ಪದಲ್ಲ, ಇವತ್ ಬೆಳಗ್ಗೆ ಹೇಳಿದ್ದ. ಇಲ್ಲಿ ಶರಣ್ಯ ಅಂತ ಯಾರೋ ಒಬ್ರು ಮೇಡಮ್ ಇದ್ದಾರ, ಅಮಿತಾ ಮೇಡಮ್, ಬಹಳಷ್ಟು ಜನ ಕಾಣಿಸ್ತಾರೆ. ನಿಮ್ಮಂತವ್ರು ಇಡೀ ಜಗತ್ತಲ್ಲಿ ಸೆಕೆಂಡ್ ಯಾರು ಇಲ್ಲ, 2ನೇ ವಸ್ತು ಯಾರು ಇಲ್ಲ. ಸೆಕೆಂಡ್ ಅಮಿತಾ ನೋ, ಸೆಕೆಂಡ್ ಮೀನಾ ಕುಮಾರಿ ಇಲ್ಲೇ ಇಲ್ಲ ಜಗತ್ತಲ್ಲಿ. ಸಿಂಗಲ್ ಪೀಸ್, ಆ ಸಿಂಗಲ್ ಪೀಸ್ ಇದೀವಿ ನೋಡ್ರಿ, ಇದ್ರ ಫುಲ್ ಟೆನ್ಷನ್ ತುಂಬ್ಕೊಂಡ್ಬಿಟ್ಟಿವಿ. ಯಾಕಂದ್ರ ನಮಗ್ ಸಿಕ್ಕಿರುವಂತ ಎನರ್ಜಿ, ನಮಗ್ ಬಳಸುವಂತ ಭಾಷೆ ನಮ್ಗೆ ಯಾರು ಧೈರ್ಯನೇ ಕೊಡ್ಲಿಲ್ಲ ನೋಡ್ರಿ. ನೀನ್ ಮಾಡು, ನೀನ್ ಮುಂದೆ ಹೋಗು, ನೀನ್ ಏನಾದ್ರೂ ಮಾಡ್ತಿ, ಮಾಡೋರಿಗೆಲ್ಲ ನಿನ್ಗಾಗಲ್ಲ, ಸುಮ್ಮಿರು ಸುಮ್ಮಿರು, ಸಮಾಜ ಏನನ್ನುತ್ತೆ. ಮತ್ತೆ ಎಲ್ಲದಕ್ಕಿಂತ ಬರ್ಕೋರ್ ನಮ್ಮಲ್ಲಿ ಹಿಂದಿದೊಳಗೆ ಹೇಳ್ತೀವಿ ಯಾವಾಗ ಬಿ,
ಸಬ್ಸೆ ಬಡಾ ರೋಗ್ ಕ್ಯಾ ಕಹೆಂಗೆ ಲೋಗ್ ಅಂತ. ಸಮಾಜ 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 ಅನ್ಕೊಂಡು ಏನ್ ಸಾಧಿಸ್ಬೇಕಿತ್ತು ಸಾಧಿಸೇ ಇಲ್ಲ ನಾವು. ಈಗಾದ್ರೂ ಹೇಳ್ರಿ ಅಂತಿನ್ನ, ಈಗಾದ್ರೂ ರೆಡಿ ಆಗ್ರಿ. ಇನ್ನು ದಿನಗಳೇನ್ ಮಿಂಚಿಲ್ಲ. ವಯಸ್ಸನ್ನ ನೋಡ್ಬೇಡ್ರಿ. ಗೆಲ್ಲೋದಕ್ಕೆ ವಯಸ್ಸಿನ ಅಗತ್ಯ ಇಲ್ಲ, ಮನಸ್ಸಿನ ಅಗತ್ಯ ಇದೆ, ಎನರ್ಜಿ ಅಗತ್ಯ ಇದೆ, ಸಪೋರ್ಟಿವ್ ಸಿಸ್ಟಮ್ನ ಅಗತ್ಯ ಇದೆ. ಸೊ ಹಾಗಾಗಿ ನೀವೇನಾದ್ರೂ ಸಕ್ಸಸ್ ಆಗ್ಬೇಕಂದ್ರ ಆ ಎನರ್ಜಿ ಇದೆ ನೋಡ್ರಿ, ಅದು ರೇಖೆಯಲ್ಲಿ ನಿಮ್ಗೆ ಸಿಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ಸೋಷಲ್ ಆಗಿ ನೀವೇನಾದ್ರೂ ಬೆಳಿಬೇಕು ಅನ್ಕೊಂಡಿರಿ, ಸಮಾಜಕ್ಕೆ ಏನಾದ್ರೂ ನನ್ ಕೊಡುಗೆಯನ್ನ ಕೊಡ್ಬೇಕಂದ್ರ ನೀವೊಬ್ಬ ರೇಖಿ ಮಾಸ್ಟರ್, ಗ್ರ್ಯಾಂಡ್ ಮಾಸ್ಟರ್ ಆಗಿ ಸಮೇತ ಸಾಮಾಜಿಕ ಸೇವೆಯನ್ನ ಮಾಡ್ಬೋದು. ಮತ್ತದ್ರ ಫೀಸು ಸಿಗುತ್ತೆ ನಿಮ್ಗೆ, ಅದರಲ್ಲಿ ಫ್ರೀ ಕೊಡೋಗಿರೋದಿಲ್ಲ. ಇದು ಕೊನೆಗೆ ಬರುತ್ತೆ ಸ್ಪಿರಿಚುವಲ್ ಎನರ್ಜಿ, ಆಧ್ಯಾತ್ಮಿಕ ಶಕ್ತಿ ಇದೆ ನೋಡ್ರಿ. ಕೆಲವೊಂದ್ಸಲ ಏನಾಗುತ್ತೆ, ಎಲ್ಲ ಏನು ಬೇಡ, ಮನಸ್ಸಿಗೆ ಸಮಾಧಾನ ಇದ್ರೆ ಸಾಕಪ್ಪ ದೇವ್ರೇ ಅಂತ ಹೇಳಿ ಅನ್ಕೊಂಡಿರ್ತೀವಿ ನೋಡ್ರಿ, ಅದು ರೇಖೆಯಲ್ಲಿ ಸಾಧ್ಯ ಇದೆ. ಎಸ್. ಸೊ ಹಾಗಾಗಿ ಬರ್ಕೋರಿ, ರೇಖೆಯಲ್ಲಿ ಅಸಾಧ್ಯ ಅನ್ನೋದು ಯಾವುದು ಇಲ್ಲ. ನನ್ನ ಪ್ರಕಾರ ಅಂತೂ ಇಲ್ಲೇ ಇಲ್ಲ ನೋಡ್ರಿ. ಇಲ್ಲಿ ತನಕ ನಾನು ಏನು ಇಷ್ಟಪಟ್ಟಿನಿ ನೋಡ್ರಿ, ಅದೆಲ್ಲಾನು ನನಗೆ ರೇಖೆಯಲ್ಲಿ ಸಿಕ್ಕಿದೆ. ಯಾವುದು ನನ್ ಪ್ರತಿಯೊಂದು ಬ್ಯಾಚ್ 100 ಮೆಂಬರ್ಸ್ ಬ್ಯಾಚ್, 100 ಮೆಂಬರ್ಸ್, ಈಗ 2 ಬ್ಯಾಚ್ ಕಂಪ್ಲೀಟ್, ಈಗ 3ನೇ ಬ್ಯಾಚ್ ಅನ್ನ ನಾವು ಶುರು ಮಾಡ್ತಾ ಇದೀವಿ. ರೇಖೆ ಅಷ್ಟು ಅದ್ಭುತವಾಗಿ ವರ್ಕ್ ಮಾಡುತ್ತೆ. ಎಸ್. ಸೊ ಇವತ್ತು ಏನೇನ್ ಕಲ್ತೀರಿ ಅಂತ ಒಂದ್ 5 ನಿಮಿಷ ನಾವು ಡಿಸ್ಕಸ್ ಮಾಡೋಣ. ನಾನ್ ಕೆಲವರನ್ನ ಅನ್ಮ್ಯೂಟ್ ಮಾಡ್ತೀನಿ, ಹೇಳ್ಬೇಕು. ಯಾಕೆ ನೀವು ಡಿಸ್ಕಸ್ ಮಾಡ್ಬೇಕಂದ್ರ, ಫಸ್ಟ್ ಜಾಯಿನ್ ಆದಾಗ 56 ಜನ ಇದ್ದೀರಿ ಶರಣರು ನೀವೆಲ್ಲ. ಮೊದ್ಲು 56 ಜನ ಇದ್ರು ನೋಡ್ರಿ, ರಿಯಲಿ ಮಹಾತ್ಮರ್ ನೀವೇ ಇದ್ರಿ. ಟೈಮಿಗೆ ಒಳಗ್ ಬಂದಿರಿ ಎಲ್ಲ ಝಂಜಾಟ್ ಬಿಟ್ಟು. ಮತ್ತೆ ವಿಡಿಯೋ ಆನ್ ಇಟ್ಟವ್ರಂತೂ ನಮ್ ಕಡೆ ಎಲ್ಲ ಜೈ ಹನುಮಾನ್ ಅಂತೀವ್ ನಾವು, ಹನುಮನ್ ದೇವ್ರ ಇದ್ದಂಗ ನೀವೆಲ್ಲ ಪೂರಾ ನೇರವಾಗಿ ಕುಂತೀರಿ ನೋಡ್ರಿ. ಯಾರು ಏನಾರ ಮಾಡ್ಲಿ, ಮನಿ ಅದ, ಕೆಲ್ಸ ಅವ, ಸಾಕಷ್ಟು ಮಕ್ಕಳು ಎಲ್ಲ, ಆದ್ರೂ ನೀವು ಅಲರ್ಟ್ ಝೋನ್ ನಲ್ಲಿ ಕುಂತೀರಿ ನೋಡ್ರಿ. ರಿಯಲಿ ಯಾರ್ಯಾರು ವಿಡಿಯೋ ಆನ್ ಇಟ್ರಿ, ರಿಯಲಿ ನೀವೆಲ್ಲರೂ ಗ್ರೇಟ್ ಇದ್ದೀರಿ. ಮತ್ತೆ ನಾಳೆನು ಈ ಸೆಷನ್ ಕಂಟಿನ್ಯೂ ಆಗುತ್ತೆ. ಮತ್ತೆ ನಾಡಿದ್ದು ನಿಮ್ಗೆ ದೀಕ್ಷೆ ಇರುತ್ತೆ. ದೀಕ್ಷೆ ಎದ್ದು ನಾಳೆ ನಿಮ್ಗೆ ಮಾಹಿತಿಯನ್ನ ಕೊಡ್ತೀನಿ. ಈಗ ಸ್ವಲ್ಪ ಲೇಟ್ ಆಗಿ ಬಂದವ್ರಿಗೆ ಒಂಚೂರು ಹೆಲ್ಪ್ ಮಾಡೋ ಸಲುವಾಗಿ ಇವತ್ ನಾವ್ ಏನನ್ನ ಕಲ್ತೀವಿ ಅನ್ನುವಂತ ಸ್ವಲ್ಪ ನಂಗೆ ಹಿಂಗ್ ಕೈ ಮಾಡಿದ್ರೆ ನಾನ್ ನಿಮ್ಗೆ ಅನ್ಮ್ಯೂಟ್ ಹೇಳ್ತೀನಿ. ಒಬ್ಬೊಬ್ರು 1 ಪಾಯಿಂಟ್ ಮಾತ್ರ ಹೇಳ್ಬೇಕು, ಒಬ್ರು 1 ಪಾಯಿಂಟ್ ಮಾತ್ರ ಹೇಳ್ಬೇಕು. ಫಸ್ಟ್ ವಸಂತ್ ಸರ್ ನೀವ್ ಹೇಳ್ರಿ, ಸೀನಿಯರ್ ಇದ್ದೀರಿ. 1 ಪಾಯಿಂಟ್ ಮಾತ್ರ ಫೋಕಸ್ ಮಾಡ್ರಿ. ಮತ್ ಯಾರ್ಯಾರು ಲೇಟ್ ಆಗಿ ಜಾಯಿನ್ ಆಗಿದ್ರಿ ಅಷ್ಟ್ ನೀವ್ ಅರ್ಥ ಮಾಡ್ಕೊಡ್ರಿ. ಎಸ್. ಶರಣಾರ್ಥಿ ಶರಣು ಶರಣಾರ್ಥಿ ಹೇಳ್ರಿ. ಏಕಿ ಈ ವಿದ್ಯೆಯನ್ನು ನೀವು ಹೇಳಿದಾಗೆ ನನ್ನನ್ನು ಇದೇ ಬ್ರಹ್ಮಾಂಡವೇ ಇದು ಮಾಡಿದ್ದು, ಇದಕ್ಕೆ ಸೆಲೆಕ್ಟ್ Yes. ಮಾಡಿದ್ದು. ಹಾ ಎಸ್. ಓಕೆ ಸರ್, ಥ್ಯಾಂಕ್ ಯು. ದುಡ್ಡಿನ ಓಕೆ, ಒನ್ ಪಾಯಿಂಟ್ ಅಷ್ಟೇ. ರೇಖಿ ನಮ್ಮನ್ನ ಆಯ್ಕೆ ಮಾಡ್ಕೊಂಡಿರುತ್ತೆ, ನಾವು ರೇಖಿಯನ್ನ ಆಯ್ಕೆ ಮಾಡೋದಿಲ್ಲ, ನೆನ್ಪಿಡ್ರಿ. ಹಾಗಾಗಿ ನೀವೆಲ್ಲರೂ ಎಷ್ಟು ಗ್ರೇಟ್ ಇದ್ದೀರಿ ಅಂದ್ರೆ ಸ್ವಯಂ ಬ್ರಹ್ಮಾಂಡ ನಿಮ್ಗೆ ಆಯ್ಕೆ ಮಾಡಿ ತಗೊಂಡ್ ಬಂದಿದೆ. ಮತ್ ನೆನ್ಪಿಡ್ರಿ, ನೀವು ನನ್ಬಲ್ ರೇಖಿ ಅಂತಿಲ್ಲ, ಮತ್ತೆ ಯಾರ ಹತ್ರ ಆದ್ರೂ ಹೋಗ್ತೀರಿ. ನೀವು ರೇಖಿದ ಪವರ್ ನಿಮ್ಮ ಹತ್ರ ಕೆಲಸ ಮಾಡ್ತಾ ಇದೆ. ಅಚಾನಕ್ ಆಗಿ ನಿಮ್ ಎನರ್ಜಿ ನನ್ ಎನರ್ಜಿ ಜೊತೆ ಕನೆಕ್ಟ್ ಆಗಿದೆ, ಒಳಗ್ ಬಂದಿರಷ್ಟೇ. ನೀವ್ ಇಲ್ಲಿ ಬಂದಿಲ್ಲ ಅಂದ್ರೆ ಮತ್ತೆ ಎಲ್ಲಾದ್ರೂ ಹೋಗಿ ರೇಖಿ ಕಲಿತಿದ್ವಿ. ಓಕೆ, ಮತ್ತೆ ನೆಕ್ಸ್ಟ್ ಬಸವಣ್ಣ ಸರ್. ಯಾಕೋ ಹೆಣ್ಮಕ್ಳು ಯಾರು ತಯಾರಿಲ್ಲ ನಮ್ಮಲ್ಲಿ ಈ. ನಮಸ್ತೆ ಮೇಡಮ್. ಹಾ ನಮಸ್ತೆ ಸರ್. ಅದೇ ನಮ್ಮ 2ನೇದು ವಿಭಾಗ ಏನು ಅಂದ್ರೆ ಕೈಯಲ್ಲಿ ಯಾಕೆ ನಾವು ಸ್ವೀಕರಿಸ್ತೀವಿ ಅಂತ ಕೇಳಿದ್ರಿ. ಎಸ್, ರೇಖಿ ನಮ್ಮ ಅಂಗೈಯಲ್ಲಿ ಯಾಕೆ ಹರಿಯುತ್ತೆ ಅನ್ನುವಂಥದ್ದು ಕಾರಣ ಸಮೇತ ಒಂದ್ ಡ್ರಾ ಇಡಿಸಿದ್ಯೋ, ನೆನ್ಪದಲ್ಲ ಅಂಗೈದು. ಅದ್ರಲ್ಲೆಲ್ಲ ತತ್ವಗಳ ಜೊತೆಗೆ ರೇಖಿ ಏನ್ ಮಾಡೋದಿರುತ್ತೆ ಅಂದ್ರೆ ಕನೆಕ್ಟ್ ಮಾಡೋದಿರುತ್ತೆ. ಎಸ್, ಲತಾ ಮ್ಯಾಮ್ ಹೇಳ್ರಿ. ಮತ್ತೆ ಯಾರಿಗೆ ಹೇಳೋದಿದೆ ಸ್ವಲ್ಪ ಹಿಂಗ್ ಕೈ ಮಾಡಿದ್ರೆ ನಾನು ಆನ್ ಮಾಡ್ತೀನಿ. ಆಮೇಲೆ ನನ್ನ ಸ್ಕ್ರೀನ್ ಇದೆ ನೋಡ್ರಿ, 36 ಮೆಂಬರ್ಸ್ ಮಾತ್ರ ತೋರಿಸುತ್ತೆ. ಹಾ, ಅಶೋಕ್ ಸರ್, ಅರುಣಾ ಅಶೋಕ್, ಡನ್. ಹಾ ಸರ್ ಹೇಳಿ. ಡನ್. ನಾನು ಅನ್ಮ್ಯೂಟ್ ಕೊಡ್ತಾ ಇದ್ದೀನಿ. ಹಾ ಹಲೋ ಮ್ಯಾಮ್ ಹೇಳ್ರಿ. ಪಂಚಭೂತಗಳ ಬಗ್ಗೆ ತಿಳಿತು. ಕೇಳಿಸ್ತಾ ಇಲ್ಲ ಲತಾ ಮ್ಯಾಮ್. ಪಂಚಭೂತಗಳು ಯಾವ್ದು ಕೇಳಿಸ್ತಿದ್ಯಾ? ಹಾ ನಿಮ್ಗೆ ಕೇಳ್ತಾ ಇದೆ, ಹೇಳ್ರಿ. ಪಂಚಭೂತಗಳು ಹೇಳ್ರಿ. 1 ನಿಮಿಷ. ಹಲೋ, ನಮಗ್ ಕೇಳಿಸ್ತಿದ್ಯಾ ಮೇಡಮ್? ಹಾ ಕೇಳ್ತಾ ಇದೆ. ಪಂಚಭೂತಗಳ ಬಗ್ಗೆ ತಿಳಿತು. ಯಾವ್ಯಾವ ಇದ್ರಲ್ಲಿ ಯಾವ್ಯಾವ್ದ್ರಲ್ಲಿ ಯಾವ್ಯಾವ ಬೆರಳಲ್ಲಿ ಎಸ್, ಯಾವ ಬೆರಳಲ್ಲಿ ಯಾವ ಎನರ್ಜಿ, ಯಾವ ತತ್ವ ಕೆಲಸ ಮಾಡ್ತಾ ಇದೆ ಅನ್ನುವಂಥದ್ದನ್ನ ನಾವಿವತ್ತು ತಿಳ್ಕೊಂಡಿವಿ. ನೆಕ್ಸ್ಟ್. ಎಸ್ ಮ್ಯಾಮ್, 1 ಪಾಯಿಂಟ್ ಮಾತ್ರ ಹೇಳ್ರಿ. ಒಬ್ರು ಒಂದೇ ಹೇಳ್ರಿ. ಹಾ ಎಸ್, ಅಮಿತಾ ಮ್ಯಾಮ್ ಒಬ್ರು ಒಂದೇ ಹೇಳ್ರಿ, ಅಂದ್ರೆ ಎಲ್ಲರಿಗೂ ಅವಕಾಶ ಸಿಗುತ್ತೆ. ಹಾ ಅನ್ಮ್ಯೂಟ್ ಮಾಡಿ, ಮ್ಯೂಟ್ ಇದ್ದೀರಿ ನೀವು. ಹಾ
ಡನ್. ಒಟ್ಟು ಏಳು ಟೈಪ್ ರೇಖೆ ಇದೆ. ಟಿಬೇಟಿಯನ್ ಇನ್ನು ರೇಖೆ, ಜಾಸ್ತಿ ಇದೆ, ಚೈನೀಸ್ ಇನ್ನು ಜಾಸ್ತಿ ಇದೆ. ಸಮಯ ಕಡಿಮೆ ಇದ್ದಕ್ಕೆ ಇಷ್ಟ ಟೈಪ್ ಇನ್ನು ಇದೆಯಾ ಸದ್ಯಕ್ಕೆ? ಬಹಳಷ್ಟು ಪ್ರಕಾರದಿದೆ. ಹಾ ಆದ್ರೆ ಒಂದು ನಮಗೆ ತಿಳಿಸೋದು ಏನ್ ಪ್ರಯತ್ನ ಅಂದ್ರೆ ಭಾರತೀಯ ರೇಖೆ ಮೂಲ ರೇಖೆ ನಮ್ದು ಮೂಲ ಭಾರತೀಯ ರೇಖೆ ಮೂಲ. ಟಿಬೇಟಿಯನ್, ಚೈನೀಸ್, ಜಾಪನೀಸ್, ಮನಿ ರೇಖೆ, ರಾಜಕ್ರಿಯ ರೇಖೆ, ಕರುಣಾ ರೇಖೆ, ಇಂಡಿಯನ್ ರೇಖೆ. ಇಂಡಿಯನ್ ರೇಖೆ ಮದರ್ ಆಫ್ ರೇಖೆ. ಎಸ್ ಗ್ರೇಟ್ ಗ್ರೇಟ್. ನೆಕ್ಸ್ಟ್ ಮತ್ತೆ ಈ ಕಡೆ ಎಲ್ಲ ಸೈಲೆಂಟ್ ಕುಂತಾರ, ಏನಾಯ್ತು ಇವ್ರಿಗೆ? ನಂದೇ ಸ್ಕ್ರೀನ್ ಏನಾದ್ರ ಆಗ್ಬಿಡ್ತು. ನನ್ಗೂ ಒಂದೊಂದ್ಸಲ ನನ್ ಮೇಲೆ ಡೌಟ್ ಬರ್ತು, ಕ್ಲಾಸ್ ಮಾಡ್ಲತ್ತೀನಿ ಏನಾರ ನಡೆದದ ಅಂತೇಳಿ ಗೊತ್ತಾಗೋದಿಲ್ಲ. ಎಸ್ ಡನ್ ಮೇಡಮ್, ಅನ್ಮ್ಯೂಟ್ ಮಾಡ್ರಿ. ಹೇ ಜಯಮ್ಮ ಹೇಳ್ರಿ. ಜಯಮ್ಮ ಮಾಡ್ಕೊಂಡಿರಿ ನೀವು. ಎಲ್ಲರಿಗ್ ಸ್ವೀಟ್ ಕುಡ್ರಿ, ಇವತ್ತು ತೊಟ್ಲಾಯ್ತು, ಈಗ ನೀವು ಜಯಮ್ಮ ಆದ್ಬಿಟ್ರಿ. ಮಗಳ ಹೆಸರು ಓಕೆ ಹೇಳ್ರಿ. ಅಥರ್ವ ವೇದದಲ್ಲಿ ನನ್ನ 2 ಅಂಗೈಯಲ್ಲಿ ಬ್ರಹ್ಮಾಂಡದ ಶಕ್ತಿ ಇದೆ. ಅಥರ್ವ ವೇದ. ಅಥರ್ವ ವೇದದಲ್ಲಿ ಎಸ್, ಅದನ್ನ ನಾನು ವಿಶ್ವ ಕಲ್ಯಾಣಕ್ಕಾಗಿ ಬಳಸುತ್ತೇನೆ ಅನ್ನುವಂಥದ್ದು ದಾಖಲೆ ನಮ್ಗೆ ಸಿಗುತ್ತೆ. ಎಸ್ ಇಲ್ಲಿ ಹೇಳ್ರಿ. ಹೇಳ್ರಿ ವಿವೋ, ನೀವೇ ಹೇಳ್ರಿ. ಅದೇ ನಾನೇ ಇದನ್ನು ವಿಶ್ವದಲ್ಲಿ ಇನ್ನು ಮುಂದಿನ ಪಾಯಿಂಟ್ ಬರ್ಪಲ್ಲಿದೆ ಮ್ಯಾಮ್. ಓಕೆ ಅಂದ್ರೆ ಇದು ಒಂದು ಬ್ರಹ್ಮಾಂಡದ ಶಕ್ತಿ ಇದೆ, ಅದನ್ನ ನಾನು ಉಪಯೋಗ ಮಾಡ್ತೀನಿ ವಿಶ್ವ ಕಲ್ಯಾಣಕ್ಕಾಗಿ ಅಂತ. ಎಸ್ ಅಂಬಿಕಾ ರವಿ. ಎಸ್ ಓಕೆನಾ? ಸೊ ಇವತ್ತಿನ ಕ್ಲಾಸ್ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ನಾಳೆ ಮಾತ್ರ ದಯವಿಟ್ಟೆಲ್ಲರೂ ಯೆಲ್ಲೋ ಕಲರ್ ಡ್ರಾಯಿಂಗ್ ಸೀಟು, ರೆಡ್ ಕಲರ್ ಸ್ಕೆಚ್ ಪೆನ್ ಕಂಪಲ್ಸರಿ ತಗೊಂಡ್ ಕೂಡ್ಬೇಕು. ನಾಳೆ ಆಕ್ಟಿವಿಟಿ ಇದೆ ನಿಮ್ಗೆ, ಬರ್ಕೋರ್ಬೇಕಾದ್ರೆ ನಾಳೆದೇನೇನದೆ ನಾಳೆಯ ಸಿದ್ಧತೆ ಬರೀರಿ. ಮತ್ತೆ ನಾಡಿದ್ದು ನಿಮ್ಗೆಲ್ಲರಿಗೂ ದೀಕ್ಷೆ ಇರುತ್ತೆ. ದಯವಿಟ್ಟು ಯಾರು ದೀಕ್ಷೆ ತಪ್ಪಿಸ್ಕೋಬೇಡ್ರಿ. ನಿಮ್ಗೆ ಗೊತ್ತಿರ್ಲಿ, ರೇಖಿ ಯಾರು ಫ್ರೀ ಕೊಡೋದಿಲ್ಲ, ಗೊತ್ತಿರ್ಲಿ ನಿಮ್ಗಿದು ವಿಷಯ. ಕೊಡೋದೇ ಇಲ್ಲ, ಸಿಸ್ಟಮ್ ನಲ್ಲಿ ಇಲ್ಲ. ಆದ್ರೂ ನಾವು ಒಂದ್ ಸೇವೆ ಅಂತ ಹೇಳಿ ಕೊಡ್ತಾ ಇದೀವಿ. ಎಲ್ಲರಿಗೂ ರೇಖಿ ತಲುಪಿಸ್ಬೇಕು ಅನ್ನೋದು ನಮ್ ಪ್ರಯತ್ನ ಇದೆ. ನಿಮ್ಗೆ ಯಾರಿಗ್ ಮುಂದೆ ನಮ್ ಜೊತೆಗೆ ಬರೋದಿದೆ ನೀವು ಬರಟ್ರಿ, ಬರ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಇಷ್ಟ ಆದ್ರೂ ನೀವು ತಿಳ್ಕೊಳ್ಳೋದ್ ಪ್ರಯತ್ನವನ್ನ ಮಾಡ್ರಿ. ಸೊ ಹಾಗಾಗಿ ನಾಳೆ ಯೆಲ್ಲೋ ಕಲರ್ ಡ್ರಾಯಿಂಗ್ ಸೀಟು, ಮತ್ತೆ ರೆಡ್ ಕಲರ್ ಸ್ಕೆಚ್ ಪೆನ್ನು, ಮತ್ತೆ 1 ಗ್ಲಾಸ್ ನೀರು, ಮತ್ತೆ ದೀಪ. ಈ ದೀಪ ನೀರು ಇದೆ ನೋಡ್ರಿ, ಇದೆಲ್ಲ ಪಾಸಿಟಿವ್ ವೈಬ್ರೇಷನ್ ನಿಮ್ ಜೊತೆ ಕನೆಕ್ಟ್ ಆಗಿದೆ. ಆ ನೀರನ್ನ ಆರಾಮ್ಸೆ ನೀವು ಕುಡಿಬಹುದು. ಕ್ಲಾಸ್ ಮುಗಿದ್ಮೇಲೆ ಆರಾಮ್ಸೆ ನೀರ್ ನೀವು ಕುಡೀರಿ, ಮನೇಲಿ ಇದ್ದವ್ರಿಗೆ ಕುಡಿಸ್ರಿ. ಅದು ಹೀಲಿಂಗ್ ವಾಟರ್ ಆಗುತ್ತೆ, ಎನರ್ಜೆಟಿಕ್ ವಾಟರ್ ಆಗುತ್ತೆ. ನನ್ ಶಬ್ದ ಇದೆ ನೋಡ್ರಿ, ನಿಮ್ ನೀರೆಲ್ಲಾ ತಗೊಂಡ್ಬಿಡುತ್ತೆ, ಎಲ್ಲ ಎಳ್ಕೊಂಡ್ ಬಿಡುತ್ತೆ. ಹಾಗಾಗಿ ನಿಮ್ಗೆ ಅದರಿಂದ ಬೆನಿಫಿಟ್ ಇದೆ ಅಂತ ಹೇಳಿ ಹೇಳ್ತಾ, ಸೊ ನಾಳೆನೂ ಸಮೇತ 8 ರಿಂದ 9 ಗಂಟೆ ತನಕ ಕ್ಲಾಸ್ ನಡೆಯುತ್ತೆ. ನಾಡಿದ್ದ ಮಾತ್ರ ದಯವಿಟ್ಟು ಎಲ್ಲರೂ ಮೈಂಡ್ ಸೆಟ್ ಮಾಡ್ಕೊರಿ, ನಾಡಿದ್ದು 10 ರಿಂದ 12 ಗಂಟೆ ತನಕ ಕೋರ್ಸ್ ಇರುತ್ತೆ. ಸಂಡೇ ದಿನ, ರವಿವಾರ ದಿವಸ, ರವಿವಾರ ನಿಮ್ಗೆ ದೀಕ್ಷೆ ಇರೋ ಕಾರಣಕ್ಕಾಗಿ ಸ್ವಲ್ಪ ರವಿವಾರ ದಿನ ಕೆಲವೊಂದು ನಿಯಮಗಳನ್ನ ನೀವು ಪಾಲನೆ ಮಾಡೋದಿರುತ್ತೆ. ಅದ್ರ ಬಗ್ಗೆ ಮತ್ತೆ ನಾಳೆ ಹೇಳ್ತೀನಿ ಅಂತ ಹೇಳಿ ಹೇಳ್ತಾ, ಸಮಸ್ತ ಎಲ್ಲರಿಗೂ ಹೇಳೋದೇನು ಅಂದ್ರೆ ಸಮಯಕ್ಕೆ ಸರಿಯಾಗಿ ಹಾಜರಾಗ್ರಿ. ಒಟ್ಟಾರೆ ಇವತ್ತಿನ ಕ್ಲಾಸ್ ಯಾರ್ಯಾರಿಗೆ ಬೆಸ್ಟ್ ಅನ್ಸಿದೆ ಒಂದ್ಸಲ ಹಿಂಗ್ ಕೈ ಮಾಡ್ರಿ, ನಮ್ಗೂ ಖುಷಿ ಆಗುತ್ತೆ. ನಾವ್ ಹೇಳಿದ್ ಬೀದರ್ ಭಾಷೆ ಎಲ್ಲರಿಗೂ ಅರ್ಥ ಆಗ್ತಾ ಇದೆನಾ? ನಾವು ಗುಲ್ಬರ್ಗ ಮ್ಯಾಮ್. ಗುಲ್ಬರ್ಗಾದವ್ರಿಗೆ ಗೊತ್ತಾಗುತ್ತೆ ಬೀದರ್ ಭಾಷೆ. ಸೊ ನಿಮ್ಗೆ ಹೇಳೋದು ಏನು ಅಂದ್ರೆ, ಕೆಲವೊಂದು ವರ್ಡ್ಸ್ ಗಳು ಅರ್ಥ ಆಗ್ಲಿಲ್ಲ ಅಂದ್ರೆ ನೀವು ನನ್ ಭಾಷೆ ಮೇಲೆ ಹೋಗೇ ಬೇಡ್ರಿ, ನನ್ ಭಾವನೆ ಮೇಲೆ ಹೋಗ್ರಿ. ನಾನು ಏನ್ ಹೇಳ್ಬೇಕಂತ ಇದ್ದೀನಿ, ನನ್ ಒಳಗಿನ ಕಾಳಜಿ ಅರ್ಥ ಮಾಡ್ಕೋರಷ್ಟೇ ನೀವು. ಶಬ್ದಗಳು ಏನ್ ಲೆಕ್ಕ ಹಾಕ್ಬೇಡ್ರಿ. ಪ್ರತಿ 3 ಕಿಲೋಮೀಟರ್ಗೆ ಒಂದ್ಸಲ ಶಬ್ದಗಳು ಬದಲಾಗುತ್ತೆ. ನೀವು ಭಾಷಾ ಜ್ಞಾನಕ್ಕೆ ಒಂದ್ ವೇಳೆ ಹೋದ್ರೆ ಭಾಷಾ ವಿಜ್ಞಾನಕ್ಕೆ ಹೋಗಿ ಸರ್ಚ್ ಮಾಡ್ರಿ, ಪ್ರತಿ 3 ಕಿಲೋಮೀಟರ್ಗೆ ಒಂದ್ಸಲ ಶಬ್ದಗಳು ಚೇಂಜ್ ಆಗುತ್ತೆ. ಹಾಗಾಗಿ ನಾನ್ ಇರೋದೆಲ್ಲೋ ನೀವಿರೋದೆಲ್ಲೋ ಏನ್ ಹೇಳಿದ್ರು ಅಂತ ತಲೆ ಕೆಡಿಸ್ಕೋಬೇಡ್ರಿ. ನನ್ ಇಂಟೆನ್ಷನ್ ಏನಿದೆ ನೋಡ್ರಿ, ಅದನ್ನ ನೀವು ಅರ್ಥ ಮಾಡ್ಕೊಡ್ರಿ. ನಮ್ದು ಉದ್ದೇಶ ಒಂದೇ, ನಿಮ್ಗೆಲ್ಲರಿಗೂ ರೇಖೆಯನ್ನ ಕಲಿಸ್ಬೇಕು, ನೀವು ಕಲಿಬೇಕು. ನಿಮ್ಮ ಜೀವನದಲ್ಲಿ ನಡೀತಾ ಇರುವಂತಹ ಪ್ರೆಸೆಂಟ್ ಸಿಚುವೇಶನ್ ನ ಪ್ರಾಬ್ಲಮ್ಸ್ ಏನಿವೆ ನೋಡ್ರಿ, ಎಲ್ಲದರಲ್ಲಿಂದ ಹೊರಗ್ ಬಂದು ನೀವು ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ, ಯಶಸ್ವಿ ವ್ಯಕ್ತಿಯಾಗಿ ಸಮಾಜಕ್ಕೆ ಒಂದಿಷ್ಟು ನೀವೇನಾದ್ರೂ ಕಾಣಿಕೆಯನ್ನ ಕೊಡ್ಬೇಕು ಅನ್ನುವಂತ ಒಂದು ಉದ್ದೇಶದಿಂದ ನಾವು ಈ ಕೆಲಸವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ, ಎಲ್ಲರಿಗೂ ಇನ್ನೊಂದು ಸಲ ಶರಣಾರ್ಥಿ, ಧನ್ಯವಾದ. ನಾಳೆ ಸಿಗೋಣ. ಥ್ಯಾಂಕ್ ಯು, ಬಾಯ್.